न च श्रोत्रजिह्वे न च घ्राणनेत्रे न च व्योम भूमिर्न तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् अहं निर्विकल्पी निराकाररूपी विभुत्वाच्च सर्वत्र सर्वेन्द्रियाणाम् न चासङ्गतं नैव मुक्तिर्न मेय चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಯ ಕೈವಲ್ಯ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಶತಾಯುಷ್ಯ ಪರ್ಯಂತರ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ನಿಜಗುಣರ ಶಾಸ್ತ್ರ ಬೋಧಿಸಿ ಅನಂತ ಮುಮುಕ್ಷುಗಳ ಉದ್ಧಾರ ಕರ್ತೃಗಳಾದ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮ್ಮ ನಿಮ್ಮೆಲ್ಲರ ಉದ್ಧಾರ ಕರ್ತೃಗಳು ಅನವರತ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆಮಾಡಿ ತಮ್ಮ ಅವತಾರ ಪೂರೈಸಿದ ಪೂಜ್ಯ ಗುರುಗಳವರ ಪಾವನ ಚರಣಗಳನ್ನು ಹೃತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಆರೂಢ ಜ್ಯೋತಿ ಗುರುಗಳ ಕರಕಮಲ ಸಂಜಾತರಾಗಿ ಅನೇಕ ಹಳ್ಳಿ ಪಟ್ಟಣಗಳನ್ನು ಸಂಚರಿಸಿ ವೇದಾಂತ ಪ್ರಸಾರವನ್ನು ಗೈದು ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಬ್ರಹ್ಮಲೀನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದಪ್ಪಗಳವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸಿದ್ಧಲಿಂಗಪ್ಪ ತಾತನವರ ಗುರುವಂದನ ಸಮಾರಂಭದ ಪಾವನ ವೇದಿಕೆಯನ್ನು ಅಲಂಕರಿಸಿ ಇದು ಪರ್ಯಂತರವಾಗಿ ನಮ್ಮ ನಿಮ್ಮೆಲ್ಲರಿಗೆ ತಮ್ಮ ದಿವ್ಯ ಉಪದೇಶಾಮೃತವನ್ನ ಘಟಂ ದೃಷ್ಟ್ವಾ ಘಟಾತ್ ಭಿನ್ನಃ ಎನ್ನುವಂತೆ ತೋರುವ ಶರೀರಕ್ಕೆ ವಿಲಕ್ಷಣನಾಗಿ ತಾನಿದ್ದು ಲೋಕ ವ್ಯವಹಾರಗಳಂ ಪೊಂದಿಯೂ ಪೊಂದದಾತನು. ನಿಜಗುಣ ಶಿವಯೋಗಿಗಳು ಹೇಳುವ ಹಾಗೆ ಪ್ರಾರಬ್ಧದ ವಶದಿಂದ ಲೋಕದಲ್ಲಿ ಉಂಡು ಹುಟ್ಟು ಸಂಚರಿಸಿ ತಾನು ಮುಕ್ತನಾಗಿರ್ತಾನೆ ಅನ್ನುವ ಹಾಗೆ ಶರೀರಕ್ಕೆ ವಿಲಕ್ಷಣನಾಗಿದ್ದು ಶಾಸ್ತ್ರೋಪದೇಶವನ್ನು ಗೈದು ಶಾಸ್ತ್ರದಂತೆ ಬದುಕುತ್ತಿರುವ ಬಾಗಿಲುಕೋಟೆಯ ರಾಮಾರೂಢ ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮರಾಮಾರೂಢ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯ ಗುರುಗಳವರ ಬಸವಾನಂದ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೆಯನ್ನು ಅನುಚಾನವಾಗಿ ನಡೆಸುತ್ತಾ ಬಂದಿರುವ ಇವರೆಲ್ಲ ನಮ್ಮ ಕಣ್ಣೆದುರಿಗೆ ಇರುವಂಥ ಲೆಜೆಂಡರಿ ಲೀಡರ್ಸ್ ಅಂತಾರೆ.
ಬಹಳಷ್ಟು ಜನ ಇರ್ತಾರೆ. ಅದರಲ್ಲಿನೇ ಲೆಜೆಂಡ್ ಅಂತ ಹೇಳ್ತಾರಲ್ಲ, ಲೆಜೆಂಡ್ ಅಂದ್ರೇನು, ಇಂಥವ್ರು ಇದ್ರು ಅಂತ ಅವರು ಕಣ್ಮರೆಯಾದ ಕಾಲದಲ್ಲಿ ಮಾತಾಡಕತ್ತರು ಅಂದ್ರೆ ಜನ ನಂಬುವುದಿಲ್ಲ. ಇಲ್ರಿ, ಒಬ್ಬರು ಸ್ವಾಮಿಗಳು ಅಭಿನವ ನಿಜಗುಣ ಸ್ವಾಮಿಗಳು ಅಂತಿದ್ರು, ಶರೀರಕ್ಕೆ ಹಿಂಗಿತ್ತು. ಆದಾಗ್ಯೂ ಅವರು ಎಂದೂ ಅದನ್ನು ಮನಸ್ಸಿಗೆ ತಂದುಕೊಳ್ಳದೇ ಬದುಕಿದ್ರು. ಪರಮರಾಮಾರೂಢ ಸ್ವಾಮಿಗಳಂತ ಒಬ್ಬರು ಇದ್ರು, ವೇದಿಕೆ ಮೇಲೆ ಶರೀರದ ನೋವು ಒಳಗೆ ತುಂಬಿಕೊಂಡಿದ್ರು ಸಹಿತ ಏನೂ ಇಲ್ಲದಂತೆ ಅವ್ರು ಬದುಕ್ತಿದ್ರು. ಬಹಳಷ್ಟು ಕಡೆಗೆ ನಾನು ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ಹೋದಾಗ ಬಹಳ ಜನ ಹಂಗಿರಕ್ಕೆ ಸಾಧ್ಯ ಐತ್ರಿ ಅಂತಾರೆ. ಅದು ನಾವು ನೀವೆಲ್ಲರೂ ನೋಡಿವಿ, ನಮಗೆ ಗೊತ್ತಾಗ್ತದೆ. ಅಭಿನವ ಗುರುಗಳಾದರೂ ಹಾಗೇ ಇದ್ರು. ಘಟಂ ದೃಷ್ಟ್ವಾ ಘಟಾತ್ ಭಿನ್ನ, ದೇಹಕ್ಕೆ ಅವರು ವಿಲಕ್ಷಣರಾಗಿದ್ರು ಅನ್ನೋದಕ್ಕೆ ನಮ್ಮ ದಿನಮಾನದಲ್ಲಿ ನಮ್ಮ ಕಣ್ಣೆದುರಿಗೆ ಕಾಣುವಂಥ ದೇಹವನ್ನು ಅರಿದು ದೇಹದಲ್ಲಿ ತಾನಿದ್ದು ಇಲ್ಲದಂತೆ ಲೋಕದಲ್ಲಿ ಸಂಚರಿಸುತ್ತಿರುವವರು ಅಂದರೆ ಅಭಿನವ ನಿಜಗುಣ ಸ್ವಾಮಿಗಳವರು. ಅವರೆಲ್ಲ ಅಂಥವರು ಕಣ್ಣೆದುರಿಗಿರುವಂಥ ದೃಷ್ಟಾಂತಗಳು. ಗುರು ಕಾರ್ಯವನ್ನು ಬಹಳಷ್ಟು ವರ್ಷಗಳಿಂದ ಅವರು ನಡೆಸ್ತಾ ಬಂದಿದ್ದಾರೆ. ಅಂತಹ ಪೂಜ್ಯ ಮಹಾತ್ಮರ ಸನ್ನಿಧಾನದಲ್ಲೂ ಅನಂತ ಪ್ರಣಾಮಗಳನ್ನು ಆಚರಿಸಿ ವೇದಿಕೆಯನ್ನು ಅಲಂಕರಿಸಿದಂತಹ ಪಾಲಭಾವಿಯ ಪೂಜ್ಯರಾಗಿರುವ ವೀರಯ್ಯ ಮಹಾಸ್ವಾಮಿಗಳವರಲ್ಲಿ, ವಿದ್ಯಾವಾರಿಧಿ ಪೂಜ್ಯ ವಿದ್ಯಾನಂದ ಮಹಾಸ್ವಾಮಿಗಳವರಲ್ಲಿ, ಕಲ್ಲೂರಿನ ಪೂಜ್ಯರಲ್ಲಿ, ಮಠಮಾರಿಯ ಪೂಜ್ಯರಲ್ಲಿ, ಮಂದಕಲದ ಪರಮ ಪೂಜ್ಯರಲ್ಲಿ ಹಾಗೂ ಆಗಮಿಸಿದಂಥ ಇನ್ನುಳಿದ ಎಲ್ಲ ಮಹಾತ್ಮರಲ್ಲಿ, ಶಿವಸ್ವರೂಪಿಗಳೇ, ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಗೋಷ್ಠಿ 1, ಗೋಷ್ಠಿ 2 ವಿಚಾರಗಳನ್ನು ಕುರಿತು ಚಿಂತನೆ ಮಾಡ್ತಾ ಬಂದಿದೆ. ಬಹುತರವಾಗಿ ಎರಡೂ ಒಂದೇ ಅರ್ಥವನ್ನೇ ನೀಡುವಂಥ ಒಂದು ಸರ್ವಜ್ಞ ಕವಿಯ ಮಾತು, ಮತ್ತೊಂದು ಸೋಮೇಶ್ವರ ಕವಿಯ ಮಾತು. ಸರ್ವಜ್ಞ ಕವಿಯ ಮಾತಿನ ಬಗ್ಗೆ ಉಳಿದೆಲ್ಲ ಪೂಜ್ಯರು ಬೆಳಕನ್ನು ಚೆಲ್ಲಿದ್ರೆ, ಸೋಮೇಶ್ವರ ಕವಿಯ ಮಾತಿನ ಬಗ್ಗೆ ಬೆಳ್ಳಂ ಬೆಳಕು ಅಂತಾರಲ್ಲ, ಹಾಗೆ ಎಲ್ಲೂ ಯಾವ ಮೂಲೆಯಲ್ಲೂ ಕತ್ತಲೆ ಉಳಿಯದ ಹಾಗೆ ಬೆಳಕನ್ನು ಪರಮರಾಮಾರೂಢ ಪೂಜ್ಯರು ಚೆಲ್ಲಿದ್ದಾರೆ. ಅಂತಹ ಬೆಳಗಿನಲ್ಲೇ ಬೆಳಗುತ್ತಿರುವಂತಹ ತಮ್ಮೆಲ್ಲರಿಗೆ ಮುಂದೇನು ಹೇಳಬೇಕಾದದ್ದಿಲ್ಲ. ಆದಾಗ್ಯೂ 2 ಮಾತುಗಳನ್ನು ಸಭೆಯ ಔಚಿತ್ಯ ಅನ್ನೋ ಹಾಗೆ ಎಲ್ಲರೂ ಕೂಡಿ ಶ್ರವಣ ಮಾಡೋಣ. ನಮ್ಮ ನಾಡಿನಲ್ಲಿ ಏನಾದರೂ ನಾವೊಂದಿಷ್ಟು ಅನ್ನದಾಸೋಹ, ಅಕ್ಷರ ದಾಸೋಹ, ಔಷಧೀಯ ದಾಸೋಹ, ಆಶ್ರಯದ ದಾಸೋಹ ಏನೂ ಇಲ್ಲ ಅನ್ನೋರು ಬದುಕಾಕತ್ತಾರ ಅಂದರೆ ಅವರೆಲ್ಲ ಯಾರಿಂದ ಬದುಕಾಕತ್ತಾರಂದ್ರೆ ದಾನಿಗಳಿಂದ ಬದುಕಲಿಕ್ಕತ್ತಾರೆ ಅನ್ನೋದನ್ನು ನೆನಪಿಸ್ಕೊಳ್ಬೇಕು. ಪರಮಾತ್ಮನಿಗೊಂದು ಒದ್ದಾಟ ಅದ. ಶಿವನಿಗೆ ಒಳಗೊಂದು ತಳಮಳ 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 ಅನ್ನಕತ್ತದ. ಏನು ಅವನಿಗೆ ತಳಮಳ ಅಂದರೆ, ಭಕ್ತರೆಲ್ಲ ಹೋಗಿ ಅವನ ಮುಂದೆ ಕೈ ಮುಗಿದು ಬೇಡ್ತಾರೆ, ಹೇ ಕರುಣಾಕರ, ಹೇ ದಯಾನಿಧಿ. ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಪರಮಾತ್ಮ ನೀನು ಎಂಥವನು ಅಂದರೆ ಕರುಣೆಯ ಸಾಗರ, ಕರುಣೆಯ ಆಗರ, ನೀನು ದಯಾನಿಧಿ. ಹೀಗೆಲ್ಲ ಅಂದಾಗ ಪರಮಾತ್ಮನಿಗಿರುವಂತಹ ಬಿರುದುಗಳು, ಪರಮಾತ್ಮನಿಗಿರುವಂತಹ ವಿಶೇಷಣಗಳು. ಬಿರುದುಗಳಂದರೆ ವಿಶೇಷಣಗಳು. ಅವನಿಗೆ ಕರುಣಾಕರ ಅಂತ ಹೇಳ್ಯಾರ, ದಯಾನಿಧಿ ಅಂತ ಹೇಳ್ಯಾರ. ಆ ಬಿರುದುಗಳನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ತಳಮಳ ಪರಮಾತ್ಮನಿಗೆ. ಎಲ್ಲರ ಮೇಲೆ ನೀನು ಕರುಣಾ ಉಳ್ಳವನು, ಎಲ್ಲರ ಮೇಲೆ ನೀನು ದಯಾಪರನಾಗಿರುವಂಥವನು. ನಿನ್ನಂಥ ದಯೆ, ನಿನ್ನಂಥ ಕರುಣೆ ಇನ್ನಾರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಹೇಳಿದಾಗ
ಪರಮಾತ್ಮ ನನ್ನ ಭಕ್ತರು ನನ್ನನ್ನು ಇಷ್ಟು ದಯಾವಂತ ಇಷ್ಟು ಕರುಣಾವಂತ ಅಂತ ತಿಳ್ಕೊಂಡಾರ, ನಾನು ದಯಾ ತೋರಿಸ್ಲಿಲ್ಲ ಅಂದ್ರೆ, ಕರುಣೆಯಿಂದ ನಾನು ಇರಲಿಲ್ಲ ಅಂದ್ರೆ ನನಗೆ ಪರಮಾತ್ಮ ಅನ್ನುವ ಪಟ್ಟ ಉಳಿಯಂಗಿಲ್ಲ. ಇದನ್ನು ಹೆಂಗರ ಮಾಡಿ ನಾನು ಉಳಿಸ್ಕೋಬೇಕು ಅಂತ ಅವನ ಪ್ರಯತ್ನ ನಡೆದಿರ್ತದೆ. ಹೆಂಗರ ಮಾಡಿ ಇದನ್ನು ನಾನು ಉಳಿಸಿಕೊಳ್ಳಬೇಕು. ಆವಾಗ ಅವನ ಹತ್ರಕ್ಕೆ ಉಳ್ಳವರು ಬರ್ತಾರ, ಇಲ್ಲದವರು ಬರ್ತಾರ. ಇಲ್ಲದವರು ಬಂದು ಬೇಡ್ತಿರ್ತಾರ, ಇದ್ದವರು ಬಂದು ನೀಡುತ್ತಿರ್ತಾರೆ. ಇದ್ದವರು ಕೊಡ್ತಿರ್ತಾರ, ಇಲ್ಲದವರು ಒಯ್ತಿರ್ತಾರೆ. ಪರಮಾತ್ಮ ಏನು ಮಾಡ್ತಾನಂದ್ರೆ, ಉಳ್ಳವರ ಹೃದಯದಲ್ಲಿ ಹೊಕ್ಕು ಅವರಲ್ಲಿ ಕರುಣೆಯನ್ನು ಸೃಷ್ಟಿಸ್ತಾನೆ. ಮನೆಯೊಳಗೊಂದು ಕೋಟಿ ರೂಪಾಯದ, ಮನೆಯೊಳಗೊಂದು 10 ಕೋಟಿ ರೂಪಾಯದ, ಮನೆಯೊಳಗೆ ಬೇಕಾದಷ್ಟು ಸಂಪತ್ತು ತುಂಬಿದ, ಹಣ ಸಂಪತ್ತು, ಚಿನ್ನ ಸಂಪತ್ತು, ಭೂ ಸಂಪತ್ತು, ಎಲ್ಲ ಸಂಪತ್ತುಗಳು ತುಂಬ್ಯಾವಂದ್ರೂ ಆತನೊಳಗೆ ತುಂಬಿದಂಥ ಮನುಷ್ಯನ ಹೃದಯದೊಳಗ ಕರುಣಾ ತುಂಬುವಂತೆ ಮಾಡಿ, ಆತನೊಳಗ ದಯಾಭಾವ ಉಕ್ಕುವಂತೆ ಮಾಡಿ, ಬೇಡುವವರು ಬಂದಾಗ ನೀಡುವ ಗುಣವನ್ನು ಆ ಶ್ರೀಮಂತನಲ್ಲಿ ತುಂಬುವ ಮೂಲಕವಾಗಿ ಆತನಿಂದ ನೀಡಿಸಿಕೊಂಡು ಇಲ್ಲದವರಿಗೆ ದಾನ ರೂಪದಲ್ಲಿ ನೀಡುವಂತಹದ್ದನ್ನೇ ಪರಮಾತ್ಮನ ಕೆಲಸವಾಗಿರುವ ಕಾರಣದಿಂದ ಉಳ್ಳವರ ಕಡೆಯಿಂದ ತಗೊಂತಾನ, ಇಲ್ಲದವರ ಕಡೆಗೆ ಆತ ನೀಡ್ತಾನೆ. ಈ ಕಾರ್ಯ ಮಾಡೋರು ಯಾರು ಅಂದರೆ ಪರಮಾತ್ಮ. ಭಿಕ್ಷುಕರಿಗೆ ಎಲ್ಲರೂ ಕೊಡಬೇಕು ಅಂತ ಅನಿಸೋದಿಲ್ಲ. ಭಿಕ್ಷುಕರು ಯಾರ ಮನೆಗೆ ಹೋಗ್ತಾರ, ಅವರು ಯಾರು ಭಿಕ್ಷೆ ಬೇಡ ಬದುಕ್ತಿರ್ತಾರೋ ಅವ್ರ ಮನೆ ಮುಂದೆ ಹೋಗಿ ನಿಲ್ತಾರೋ ಏನು ಅಲ್ಲಿ ಇದ್ದಲ್ಲಿ ಹೋಗಿ ನಿಲ್ತಾರ? ಯಾವುದು ಊರೊಳಗೆ ಶ್ರೀಮಂತ ಮನೆ ಅನಿಸ್ತದ, ಯಾವ ಊರೊಳಗೆ ಕೊಡುವಂಗ ಇವರಿಗೆ ಶಕ್ತಿ ಐತಿ ಅಂತ ಅನಿಸ್ತದಲ್ಲ, ಅವ್ರ ಮನೆ ಮುಂದೆ ಹೋಗಿನೇ ಅವರು ನಿಂತು ಭಿಕ್ಷೆ ಬೇಡಲು ಕಾರಣ ಏನು ಅಂದರೆ, ಅವ ಹೋಗಿ ಬೇಡಬೇಕು, ಅವ ನೀಡುವ ಶಕ್ತಿ ಇರ್ತದೆ. ನೀಡುವುದೈತಿ ಅಂತ ಅವ ಮನ್ಯಾಗ ಸುಮ್ಮನೆ ಕೂಡಂಗಿಲ್ಲ. ಆ ನೀಡುವ ಶಕ್ತಿ ಉಳ್ಳಂಥವನ ಹೃದಯದಲ್ಲಿ ಪರಮಾತ್ಮ ಹೊಕ್ಕು, ನೀನು ನೀಡು, ನೀನು ಕೊಡು, ನೀನು ಮಾಡಿದ ಪುಣ್ಯ ನಿನಗೆ ಈಗ ಧನ ರೂಪದಲ್ಲಿ ಪ್ರಾಪ್ತವಾಗ್ಯದ, ಅದನ್ನು ನೀನು ಮತ್ತೆ ನೀಡ್ತಾ ಹೋದಿ ಅಂದರೆ ನಿನಗೆ ಎಲ್ಲ ಸೌಭಾಗ್ಯಗಳು ಪ್ರಾಪ್ತವಾಗ್ತವಂತ ಆತನ ಹೃದಯದಲ್ಲಿ ಪರಮಾತ್ಮ ಹಕ್ಕು ನೀಡುವಂತೆ ಮಾಡ್ತಾ. ಇಲ್ಲೆಲ್ಲ ಕೂತ್ಕೊಂಡಾರಲ್ಲೆಲ್ಲ ಯೋಗಿಗಳು ಮಾಡುವ ಕೆಲಸ ಏನು ಅಂದರೆ, ನಿಜಗುಣಪ್ಪ ಅವ್ರು ಇಲ್ಲಿ ಏನು ಮಾಡಕತ್ತಾರ? ಇಷ್ಟು ದೊಡ್ಡ ಕಾರ್ಯ ಐತಂದ್ರೆ ಕೆಲವು ಜನ ನೀಡ್ತಾರ, ಕೆಲವು ಜನ ಅದರ ಪ್ರಯೋಜನವನ್ನು ಪಡಿತಾರೆ. ಶರೀಫರು ಒಂದು ಊರಿಗೆ ಭಿಕ್ಷೆಗಾಗಿ ಹೋಗಿದ್ರು. ಶಿಶುನಾಳ ಶರೀಫರು ಊರಿಗೆ ಬಹಳ ದೊಡ್ಡ ಮನೆ, ಶ್ರೀಮಂತ ಮನೆ, ಸಾಗವಾಣಿ ಕಟ್ಟಿಗೆಯಿಂದ ಮಾಡಿಸಿದಂಥ ಬಾಗಿಲು, ಆ ಬಾಗಿಲದ ಮೇಲಿದ್ದಂಥ ಚೌಕಟ್ಟುಗಳು, ಒಳಗಿದ್ದಂಥ ತೊಲೆಗಳು, ಇದನ್ನೆಲ್ಲ ನೋಡಿದರೆ ಅದು ಶ್ರೀಮಂತರ ಮನೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ಅಂಥ ಶ್ರೀಮಂತಿಕೆ. ಆ ಶ್ರೀಮಂತಿಕೆ ತುಂಬಿದಂಥ ಆ ಮನೆಯೊಳಗ ಹೃದಯದಿಂದ ಬಡತನದೊಳಗಿದ್ದಂಥ ಜನ ಇದ್ದರು. ಊರಾಗ ಬೇಕಾದ ನಡೆದರೂ ನಮ್ಗೆ ಸಂಬಂಧ ಇಲ್ಲ ಅನ್ನುವಂಗೆ ಯಾವಾಗಲೂ ಕದ ಹಾಕ್ಕೊಂಡೇ ಇರ್ತಿದ್ರು. ಊರಿಗನ ಶ್ರೀಮಂತ ಮನಿ, ಆದ್ರೆ ಏನಾರ ಸತ್ಕಾರ್ಯಗಳು ನಡೆದು ಅಂದ್ರೆ ಅವ್ರ ಮನೆ ಬಾಗಿಲು ಯಾವಾಗಲೂ ಮುಚ್ಕೊಂಡೇ ಇರ್ತಿತ್ತು, ಒಟ್ಟ ತೆಗಿತಿದ್ದಿಲ್ಲ. ಊರಾಗ ಬೇಕಾದಷ್ಟು ಮನಿ ಇದ್ದು ಇವ್ರಿಗೇನು ಬೇಕಾಗಿತ್ತು? ಶರೀಫರಿಗೆ ಭಾಳ ಅಂದ್ರೆ ಒಂದು ರೊಟ್ಟಿ, ಭಾಳ ಇನ್ನೂ ಬೇಕಾಗಿತ್ತು ಅಂದ್ರೆ ಮುಂದಿನ ಊರಿಗೆ ಹೋಗೋದಕ್ಕೆ ಏನೋ ಒಂದು 4 ರೂಪಾಯಿ, ಇಷ್ಟು ಬೇಡುವಂಥವ್ರು. ಅವರು ಬೇಡ್ಲಿ ಅಂತನ ಕಾಯ್ಕೋತ ಕುಂತಂಥವ್ರು ಬೇಕಾದಷ್ಟು ಮಂದಿ ಇದ್ರು. ಅವರೆಲ್ಲ ಮನೆ ಬಿಟ್ಟರು, ಒಳ್ಳೆ ಕಾರ್ಯಕ್ಕೆ ಬಂದಾಗ ಕದ ಹಾಕೋರು ಮನೆ ಮುಂದೆ ಹೋಗಿ ನಿಂತು. ಹೆಂಗೆ ಇರ್ತದೆ ಮಹಾತ್ಮರ ಜೀವನ, ವಿಚಿತ್ರ ಇರ್ತದೆ. ಕೊಡ್ತೀರ ಅನ್ನೋರ ಕಡೆಗೆ ಇಸ್ಕೊಳ್ಳಂಗಿಲ್ಲ, ಯಾರು ಕೊಡಂಗಿಲ್ಲ ಅಂತಾರ ಅವ್ರನ್ನ ಕೈ ಬಿಚ್ಚಿಸ್ಬೇಕಂತಾನೆ ಇವ್ರ ಜೀವನ ಇರ್ತದೆ. ಆ ಮನೆ ಬಾಗಿಲ ಮುಂದೆ ಹೋಗಿ ನಿಂತ್ಕೊಂಡು ಅಪ್ಪ ಅವರು ಶರೀಫರು, ಭವತಿ ಭಿಕ್ಷಾಂದೇಹಿ, ಆ ಶಬ್ದ ಕೇಳಿದ ತಕ್ಷಣ ಕೆಲವು ಮಂದಿಗೆ ಹಿಂಗಾಗ್ತದಂತ, ಸರ್ವಜ್ಞ ಅಂತ, ಕೊಡ್ರಿ 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 ಅಂತ ಕೇಳಿದ ತಕ್ಷಣನೇ ದಾನವೆಂದಡೆ ತಲೆಯಲ್ಲಿ ಚಾಣದಿಮ್ಮ ಹೊಡೆದಂತೆ,
ತಾನೊಂದು ತಪ್ಪು ಮಾಡಿದರೆ ದಂಡವನ್ನು ಮೌನದಿಮ್ಮೀವರು ಸರ್ವಜ್ಞ. ದಾನ ಕೊಡ್ರಿ ದಾನ ಕೊಡ್ರಿ ಅಂತ ಕೇಳಿದ ತಕ್ಷಣ ಆ ದಾನ ಅನ್ನೋ ಶಬ್ದ ಕೇಳಿದ್ರನ ಅದು ತಲೆಯಾಗ ಚಾಣ ತೊಗೊಂಡು ಹೊಡೆದಂಗೆ ಅನಿಸ್ತದಂತ. ಏನಪ್ಪ ಏನು ಕೊಡ್ರಿ 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 ಅಂತ ಹೋಗಿಬಿದ್ದಾರೆ ಅವರು. ಅದ ಗಾಡಿ ಹತ್ಕೊಂಡು ಬರಕ್ಕೆ ಹತ್ತಿದ್ದ, ಎಲ್ಲರ ಒಂದು ಕುರಿಗೆ ಹಾಸಿದ, ಎಲ್ಲರ ಒಂದು ಕೋಳಿಗೆ ಹಾಸಿದ, ಬೇಡ ಎದಕ್ಕರ ಮುಟ್ಟಿತು ಅಂದ್ರೆ ಪೊಲೀಸರು ಕೈ ಹೋಗೋದು ನಿಂದಿರಿಸಿದ್ರೆ ಒಂದು 1000 ರೂಪಾಯಿ ದಂಡ ಕೊಟ್ಟು ಬರ್ತಾನೆ. ಕರೆ ಒಳ್ಳೆ ಕಾರ್ಯ ನಡೆದೈತಿ, ಒಂದು 1000 ರೂಪಾಯಿ ದಾನ ಕೊಡು ಅಂದ್ರೆ ಕೈ ಬೆಚ್ಚಂಗಿಲ್ಲ. ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ ಮಾನವ. ಕೊಡಬೇಕನ್ನೋ ಗುಣನೇ ಇರಲಿಲ್ಲ. ಆ ಮನೆಗೆ ಇವ್ರು ಹೋಗಿ ಭಿಕ್ಷೆಗಾಗಿ ನಿಂತ್ಕೊಂಡ್ರು. ಯಾವಾಗ ಆ ಶಬ್ದ ಕೇಳಿದ್ರು ಮನೆಯೊಳಗಿದ್ದಂಥ ಹೆಣ್ಮಗಳು ತಪ್ಪನ ಕದ ಹಾಕಿದ್ರು. ಸಾಮಾನ್ಯವಾಗಿ ನಿಮಗೆ ಕದ ಹಾಕೋದ್ರೊಳಗೆ ನನಗೆ ಗೊತ್ತಾಗ್ತದೆ. ಮನೆಯಾಗ ಏನೋ ಒಂದು ಕೆಲಸ ನೀವು ಮಾಡ್ತಿರ್ತೀರಿ, ಅವು ಒಂದೊಂದು ಶಬ್ದಗಳು ಒಂದೊಂದು ರೀತಿಯ ಸಂಜ್ಞೆಗಳನ್ನು ಕೊಡ್ತಿರ್ತಾವೆ. ಬರೀ ನೀವು ಮನ್ಯಾಗ ರೀ ಅಂದ್ರೆ ಒಂದು ಅರ್ಥ ಬೇರೆ ಇರ್ತದೆ. ಅದು ರೀ ಸ್ವಲ್ಪ ಹೇಳಿದ್ರಿ ಅಂದ್ರೆ ಅದಕ್ಕೊಂದು ಅರ್ಥನೇ ಬೇರೆ ಇರ್ತದೆ. ಹಂಗ ಕದ ಹಾಕೋದು ಬೇರೆ, ದಪ್ಪನ ಕದ ಹಾಕೋದು ಬೇರೆ. ದಪ್ಪನ ಹಂಗ ಕದ ಹಾಕಿದ್ರು ಅಂದ್ರೆ ಗೊತ್ತಾಗ್ಲಾರ್ದ, ನೋಡ್ಲಾರ್ದ, ಏನೂ ತಿಳುವಳಿಕೆ ಆಗ್ಲಾರ್ದ ಹಾಕ್ಯಾರ ಅನ್ನೋ ಅರ್ಥ ಹಾಕದ. ಯಾವಾಗ ಕದದ ಶಬ್ದ ಜೋರಾಗಿ ಬೀಳ್ತದಲ್ಲ, ಗೊತ್ತಿದ್ದು ಕೊಡುವುದಿಲ್ಲ ಹೋಗು ಅನ್ನುವಂಥ ಅರ್ಥದಲ್ಲಿ ಆಕೆ ಕದವನ್ನು ದಪ್ಪನ ಒತ್ತಿದ್ಲು. ದಬ್ಬನ ಬಿದ್ದ ಕದವನ್ನು ನೋಡ್ಕೊಂತಾನೆ ಶರೀಫರು ಮುಂದೆ ನಿಂತು ಮತ್ತೆ ಹೋದ್ರು. ಮರುದಿವ್ಸ ಮತ್ತೆ ಬಂದರು. ಮತ್ತೆ ಆಕೆ ಕದ ಹಾಕ್ತಿದ್ಲು. ಶರೀಫರು ಮತ್ತೆ ಮರುದಿವ್ಸ ಬಂದರು. ಹಿಂಗೆ ವಾರ ಆಯಿತು. ಊರನ್ನು ಬಿಟ್ಟು ಶರೀಫರು ಹೋಗುವಲ್ರು, ಆ ಮನೆ ಬಿಟ್ಟು ಬೇರೊಂದು ಮನೆಯನ್ನು ಅವರು ಬೇಡವಲ್ರು. ಬೇಡಬೇಕು ಅದ ಮನೆಯೊಳಗ, ಏನಾದರೂ ಪಡಿಬೇಕು ಅದ ಮನೆಯೊಳಗ ಅನ್ನುವಂಥ ಶಪಥಕ್ಕೆ ಬಿದ್ದಂಗೆ ಶರೀಫರದಾರ. ಏನೂ ಕೊಡಬಾರ್ದು ಅನ್ನುವಂಥ ಶಪಥದಲ್ಲಿ ಆ ಹೆಣ್ಮಗಳದಾಳ. ಇಬ್ಬರಲ್ಲಿ ಯಾರು ಗೆಲ್ಲವರು ನೋಡಬೇಕು. ಅದು ಒಂದು ಅದ್ಭುತವಾಗಿರುವಂಥ ದೃಶ್ಯ. ಕೊನೆಗೂ ಶರೀಫರ ಭಾವ ನೋವಾಗ್ತದೆ. ವಾರಗಟ್ಟಲೆ ಬೇಡಿದ ಅಕ್ಕಿನ ಒಂದು ಸಣ್ಣದು ಏನನ್ನು ಕೊಡಬೇಕು ಅನ್ನುವಂಥ ಭಾವ ಆಕೆಗೆ ಬರಲಿಲ್ಲ. ಅವರು ಬಂದು ಮನೆ ಬಾಗಿಲಿಗೆ ನಿಂತ ತಕ್ಷಣನೇ ಮತ್ತೆ ಆಕೆ ಕದ ಹಾಕಿದಾಗ ಶರೀಫರು ಹಾಡಿದ್ರಂತೆ, ಕದವ ಹಾಕಿದಳಿ ಗಯ್ಯಾಳಿ ಕದವ ಹಾಕಿದಳು, ಹೊರಗಿನ ಪುಣ್ಯ ಒಳಗ ಹೋದೀತೆಂದು ಒಳಗಿನ ಪಾಪ ಹೊರಗೆ ಬಂದೀತೆಂದು ಕದವ ಹಾಕಿದಳಿ ಗಯ್ಯಾಳಿ ಕದವ ಹಾಕಿದಳು. ಎಚ್ಚರ ಮಾಡಿದ್ರು. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 7 ದಿವಸ 8 ದಿವಸ ಬಂದು ಸದ್ಗುರುನಾಥ ದಾನವನ್ನು ನೀಡಿ ನೀನು ಮುಕ್ತಳಾಗುವಂತ ಎಚ್ಚರಿಕೆಯನ್ನು ಮಾಡುವಾಗ ಮತ್ತೆ ಕದ ಹಾಕ್ಕೊಂಡು ಒಳಗಿನ ಪಾಪ ಹೊರಗೆ ಎಳೆದು ಹೋಗಿಬೇಕು ಅಂತ ನಾನು ಬಂದೀನಿ, ಹೊರಗಿನ ಪುಣ್ಯ ಒಳಗೆ ತುಂಬಬೇಕು ಅಂತ ನಾನು ಬಂದೀನಿ. ಈ ಹೆಣ್ಮಗಳು ಇಷ್ಟು ಅದಾಳಲ್ಲ, ಇಷ್ಟು ಬುದ್ಧಿಗೇಡಿ ಅದಾಳಲ್ಲ, ಅದೇನೋ ಹೊರಗೆ ಬಂದಿತ್ತು, ಪುಣ್ಯ ಒಳಗೆ ಹೋದಿತ್ತು ಅಂತ ನೋಡಿದ ತಕ್ಷಣನೇ ಕದ ಹಾಕ್ಕೊಂತಾಳಂತ ಪದ್ಯ ರಚನೆ ಮಾಡಿದ್ರು. ಆ ಪದ್ಯವನ್ನು ಏಕದಾರದ ಮೂಲಕ ಹಾಡ್ಕೊಂತ ಮನೆ ಬಾಗಿಲಿಗೆ ನಿಂತಿದ್ರು. ಏನಾತೋ ಏನೋ ಹೆಣ್ಮಗಳಿಗೆ ಗೊತ್ತಾಗ್ಲಿಲ್ಲ. ಭಾವ ತರಂಗಗಳೆಲ್ಲ ತುಂಬಿ ಬಂದು ಏನೂ ಕೊಡ್ಲಿಕ್ಕೆ ನೀವು ಹೋಗುವಂಗ ಕಾಣುವುದಿಲ್ಲ ಅಂತ ಮನಿ ಒರೆಸ್ಕೊಂತ ಬಂದಂಥ ಸಾರಣಿ ಹಾಕಿದ ಹರಿದ ಬಟ್ಟಿನ ತಗೊಂಡು ಶರೀಫರ ಮುಖಕ್ಕೆ ಒಗದ್ಲ. ಶಾಂತ ಮನಸ್ಕರಾದಂಥ ಶರೀಫ ಆ ಬಟ್ಟೆಯನ್ನೇ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ರು. ತಗೊಂಡು ಬಂದರು. ಊರ ಹೊರಗಿನ ಕೆರೆಗೆ ಮೆಲ್ಲನೆ ಹೆಜ್ಜೆಗಳನ್ನು ಇಡ್ತಾ ಏಕದಾರವನ್ನು ನುಡಿಸ್ತಾ ಬಟ್ಟೆ ತಗೊಂಡು ಹೋಗುವಾಗ ಬಂಗಾರ ಬೆಳ್ಳಿ ಕೊಟ್ಟಾಗ ತಗೊಂಡು ಹೋಗಿದ್ರು ಅಂದ್ರೆ ನಿಮ್ಮ ಮನಸ್ಸಿಗೆ ಏನು ಅನಿಸೋದಿಲ್ಲ. ತನಗೆ ಬೇಡಾದಂಥ ವಸ್ತುವನ್ನು ಹಾಕಿ ಮುಖಕ್ಕೆ ಒಗೆದಾಗ ಏನು ಅನ್ಲಾರ್ದಂಗ ಅದನ್ನು ಎತ್ತಿಕೊಂಡು ಹೋಗುವಂಥವನ ಮನಸ್ಸನ್ನು ನೋಡಿದಾಗ ಎಂಥ ಕಟುಕರದಾರಂದ್ರೂ ಭಾವದಲ್ಲಿ ಕರುಣಾ ಉತ್ಪನ್ನ ಆಗ್ತದೆ. ಸಿಟ್ಟಿನಿಂದ ಹಂಗೆ ಒಗೆದಂಥ ಹೆಣ್ಮಗಳ ಮನಸ್ಸು ಅಲ್ಲೇ ಒಗೆದು ಹೊಕ್ಕಾನು ಮಾಡಿದ್ದೆ, ಶಾಪ ಕೊಟ್ಟು ಹೋಗಬೇಕಾಗಿತ್ತು. ನಾನು ಮಾಡಿದ್ದ ನೋಡಿದರೆ ತತ್ಕ್ಷಣದಲ್ಲಿ ನನಗೆ ಶಾಪ ಕೊಡಬೇಕಾಗಿತ್ತು. ನಾನು ನಡೆದುಕೊಂಡಂಥ ರೀತಿಯನ್ನು ನೋಡಿದರೆ ನಾನು ಒಗೆದ ಬಟ್ಟೆಯನ್ನು ಹೊಳ್ಳಿ ನಾನು ಮುಖಕ್ಕೆ ಒಗೆದು ಹೋಗಬೇಕಾಗಿತ್ತು. ಅಂಥದ್ದು ಹೆಂಗೆ ತಗೊಂಡು ಹೊಂಟಲ್ಲ ಅಂತ ಆಕೆಯ ಮನಸ್ಸಿನೊಳಗೂ ಕರುಣಾ ತರಂಗಗಳು ಉತ್ಪನ್ನ ಆಗಿ ಎಲ್ಲಿ ಹೊಂಟರು ಇವರು ಅಂತ
ಮುಂದೆ ಮುಂದೆ ಶರೀಫರು ಏಕದಾರ ಹಿಡಿದು ಹಾಡಿ ಹೊರಟಿದ್ರೆ ಅವರಿಗೆ ಕಾಣಲಾರದಂಗ ಮನೆಯಿಂದ ಈ ಹೆಣ್ಮಗಳು ಅವರನ್ನೇ ಹಿಂಬಾಲಿಸಿಕೊಂಡು ಹೋಗ್ತಿದ್ಲು. ಊರ ಹೊರಗಿನ ಕೆರೆಗೆ ಹೋಗಿ ಆ ಬಟ್ಟೆಯನ್ನೆಲ್ಲ ತೊಳೆದು ಅದರೊಳಗಿದ್ದಂಥ ಅಳಿದುಳಿದ ಒಂದೊಂದು ನೂಲುಗಳನ್ನು ಹೊರಗೆ ತೆಗೆದು ಶರೀಫ ಮತ್ತೆ ಊರ ಒಳಗಿನ ದ್ಯಾಮವ್ವನ ಗುಡಿಗೆ ಬಂದು ಬೇಡಿದಂತೆ. ನೋಡವ್ವ, ಎಂಥ ಕರುಣಾಶಾಲಿ ನೀನು. ನಿನ್ನ ಗುಡಿ ಒಳಗ ಪಣಿತೈತಿ, ಪಣಿತಿ ತುಂಬ ಎಣ್ಣೆ ಐತಿ, ಹಚ್ಚೋದಕ್ಕ ಇಲ್ಲೇ ಕಡ್ಡಿ ಡಬ್ಬಿ ಇಟ್ಟು ಹೋಗ್ಯಾರ. ಆದ್ರ ಪಣಿತ್ಯಾಗ ಎಣ್ಣೆ ಪಣತಿ ಬತ್ತಿ ಎಲ್ಲ ಇದ್ದು ಒಳಗ ಬತ್ತಿ ಒಂದು ಇಲ್ದಂಗ ಕುಂತಿಲ್ಲ ದ್ಯಾಮವ್ವ. ಅದಕ್ಕೆ ಆ ಹೆಣ್ಮಗಳು ಎಲ್ಲ ಐತಿ ದ್ಯಾಮವ್ವನ ಗುಡಿಯಾಗ ಬತ್ತಿಲ್ಲ, ಈ ಬಟ್ಟಿ ಮೂಲಕ ಬತ್ತಿ ಮಾಡಿ ಹಾಕಿನಿ ದೀಪ ಹಚ್ಚಂತ ಇವತ್ತಾಕಿ ಬತ್ತಿ ಕೊಟ್ಟು ಕಳಿಸ್ಯಾಳ. ಬತ್ತಿ ಕೊಟ್ಟ ಹೆಣ್ಮಗಳಿಗೆ ಎಂದೂ ಭಕ್ತದ ಐಶ್ವರ್ಯ ಬರಲಿ ಅಂತ ಆಶೀರ್ವಾದ ಮಾಡುವಂತ ದ್ಯಾಮವ್ವನ ಗುಡಿ ಒಳಗೆ ನಿಂತು ಬೇಡಾಕತ್ತಿದ್ರಂತೆ. ಯಾವಾಗ ಶರೀಫರು ಹಾಗೆ ಬೇಡುವುದನ್ನು ನೋಡಿದ್ಲೋ ಆಕೆ ಭಾವದಲ್ಲಿ ದಾನ ಪ್ರವೃತ್ತಿ ಉತ್ಪನ್ನ ಆಗ್ತದೆ. ಬಹಳಷ್ಟು ಸರಿ ಮಹಾತ್ಮರ ಬದುಕಿನಲ್ಲಿ ಹಂಗಿರುತ್ತದೆ. ನೀವು ಬೇಡ್ತಿರ್ತೀರಿ, ಇಷ್ಟೆಲ್ಲ ದುಷ್ಟರದಾರ್ರಿ ನಿಮ್ಮ ಸುತ್ತಮುತ್ತಲು, ಅವ್ರನ್ನೇನಾರ ಮಾಡಿ ಸುಟ್ಟು ಬಿಡ್ಬೇಕಿಲ್ಲ ನೀವು ಅಂತ ಅಂತಿರ್ತಾರೆ. ಸಿದ್ಧಾರೂಢ ರಮಣ ಮಹರ್ಷಿಗಳ ಹತ್ತಿರಕ್ಕೆ ಒಬ್ಬ ಅಂತ ಬಂದಿದ್ದಾನೆ. ಅವರು ದೋಣಿಯೊಳಗೆ ಪ್ರವಾಸ ಮಾಡುವಾಗ ಅನೇಕರು ಆ ಮಹಾತ್ಮನಿಗೆ ತೊಂದರೆ ಕೊಡಾಕತ್ತಿದ್ರು. ಅವ್ರು ಯಾವಾಗಲೂ ಕೋಪಿನ ಧಾರಿಗಳಾಗಿರ್ತಿದ್ರು. ಸಿದ್ಧಾರೂಢಪ್ಪ ಅವರು ತಮ್ಮ ಜೀವಿತಾವಧಿಯ ಬಹು ಸಮಯವನ್ನು ಕೋಪಿನ ಧಾರಿಗಳಾಗಿ ಕಳೆದವರು. ಯಾವಾಗ ಹೊರಗೆ ಬರ್ತಿದ್ರಂದ್ರೆ ಅವಾಗ ಅಷ್ಟೇ ಒಂದು ಬಿಳಿ ಬಟ್ಟೆಯನ್ನು ಮೈ ಮೇಲೆ ಹೊತ್ಕೊಂಡು ಬರೋ, ಇಲ್ಲಾಂದ್ರೆ ಕೌಪೀನವಂತಹ ಕಲು. ಹಂಗ ರಮಣರು ಆ ಹಡಗಿನೊಳಗೆ ದಾಟುವಾಗ ಅನೇಕರು ಅವರಿಗೆ ಚೇಷ್ಟೆಯನ್ನು ಮಾಡ್ತಿದ್ರು. ಅಶರೀರವಾಣಿ ಆಗ್ತದೆ. ನಿನಗೆಷ್ಟು ತೊಂದರೆ ಕೊಡಾಕತ್ತಾರ ಅವರು, ಅಲ್ಲ ಸಲ್ಲದ ಮಾತುಗಳನ್ನೆಲ್ಲ ನಿನಗೆ ಆಡಾಕತ್ತಾರ. ನೀ ಹೂ ಅಂದ್ಬಿಡು, ಈ ದೋಣಿಯನ್ನು ಇಲ್ಲೇ ಮುಳುಗಿಸ್ತೀನಿ, ನಿನ್ನ ಹೆಂಗರ ಮಾಡಿ ನಾನು ರಕ್ಷಣಾ ಮಾಡ್ತೀನಿ ಅಂತ ಪರಮಾತ್ಮನ ಅಶರೀರವಾಣಿ ಆಗ್ತದೆ. ಅವಾಗ ರಮಣರುತ್ತಾರೆ, ದೋಣಿಯನ್ನ ಮುಳುಗಿಸಿ ಇವರನ್ನೆಲ್ಲ ಆ ನೀರೊಳಗೆ ಮುಳುಗಿಸಿ ನನ್ನ ಒಬ್ಬನ ರಕ್ಷಣೆ ಮಾಡೋದಕ್ಕಿಂತಲೂ ಪರಮಾತ್ಮ ದೋಣಿ ಉಲ್ಟಾ ಮಾಡುವುದಕ್ಕಿಂತಲೂ ಈ ಜನರ ಮನಸ್ಸಿನೊಳಗೇನು ಕೆಟ್ಟ ವಿಚಾರಗಳದವಲ್ಲ ಅವನು ಉಲ್ಟಾ ಮಾಡಿಬಿಡು ಸಾಕು, ಅವರು ಆರಾಮಿರ್ತಾರ, ನಾನು ಆರಾಮಿರ್ತೀನಿ ಅಂತ. ಮಹಾತ್ಮರ ಮನಸ್ಸು ಅಷ್ಟು ಸೂಕ್ಷ್ಮವಾಗಿರ್ತದೆ. ಅದು ಕಾರಣ ಏನು ಅಂದ್ರೆ ದೇವನು ದಯಾಸಾಗರನಾದ ಕಾರಣದಿಂದ ಉಳ್ಳವರಲ್ಲಿ ತಾನು ಪಡೆದು ಇಲ್ಲವರಿಗೆ ನೀಡುವುದೇ ಪರಮಾತ್ಮನ ಕಾರ್ಯವಾಗಿದೆ. ಪರಮಾತ್ಮನ ಕೆಲಸ ಕರುಣಾಕರನೆಂಬ ಬಿರುದು. ನಾನು ಭಕ್ತವತ್ಸಲ, ಭಕ್ತ ಪ್ರೇಮಿ, ಭಕ್ತ ದಯಾಗ್ರೇಸರ. ಎಷ್ಟು ತೊಂದರೆಗಳು ಅವನಿಗೆ. ಯಾರಿಗಾರ ತೊಂದರೆಯಾದ ಪರಮಾತ್ಮ ಸುಮ್ಮನೆ ಇರ್ಬೋದು, ಆದ್ರೆ ತನ್ನ ಭಕ್ತರಿಗೆ ತೊಂದರೆ ಆಯ್ತು ಅಂದ್ರೆ ಪರಮಾತ್ಮ ಎಂದೂ ಸಹನ ಮಾಡಿಕೊಳ್ಳಂಗಿಲ್ಲ. ಅವನಿಗೆ ನಮ್ಮ ದುಃಖವನ್ನು ಕಂಡ್ರೆ ಅವನಿಗೆ ತಡ್ಕೊಳ್ಳಕ್ಕಾಗಂಗಿಲ್ಲ. ಆದ್ರೆ ನಾವು ಮಾಡಿದ ಪ್ರಾರಬ್ಧ ಘನವಾಗಿ ಕಾಡುತ್ತಿರುವುದು ಅವನಿಗೆ ಏನು ಮಾಡಕ್ಕಾಗಿರಂಗಿಲ್ಲ. ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಶತ ಪ್ರಯತ್ನ ಮಾಡ್ತಿರ್ತಾನೆ. ಆದ್ರೆ ಪ್ರಾರಬ್ಧ ಏನಿರ್ತದಲ್ಲ ಭಯಂಕರವಾಗಿರುವ ಕಾರಣದಿಂದ ಅದರಾಗನೇ ಹೆಂಗರ ಮಾಡಿ ತನ್ನ ಮಕ್ಕಳನ್ನ ತಾನು ಬದುಕಿಸಿಕೊಳ್ಬೇಕು ಅಂತ ಪರಮಾತ್ಮ ಪ್ರಯತ್ನವನ್ನು ಮಾಡಿಕೊಡ್ತಾನಂತ. ಆ ಪ್ರಯತ್ನದ ಒಂದು ಭಾಗವೇ ದಾನಿಗಳ ಸೃಷ್ಟಿ. ತಿರುಕರನ್ನೂ ಇಟ್ಟಾನ, ಶ್ರೀಮಂತರನ್ನೂ ಇಟ್ಟಾನ, ಬೇಡವರನ್ನು ಇಟ್ಟಾನ, ನೀಡವರನ್ನು ಇಟ್ಟಾನ. ಬೇಡವರಿಗೆ ಮತ್ತೊಂದು ಸೂಚನೆಯನ್ನು ಪರಮಾತ್ಮ ಹೇಳ್ತಾನೆ. ಏನು ನೀವು ನೀಡ್ತಿರಲ್ಲ, ನೀಡವರಿಗೆ ಮತ್ತು ಬೇಡವರಿಗೆ ಸೂಚನೆಯನ್ನು ಕೊಟ್ಟಾನ ಪರಮಾತ್ಮ. ನೀನು ಬೇಡಬೇಕು. ಎದರ ಸಲುವಾಗಿ ಬೇಡಬೇಕು ಅಂದರೆ ಇನ್ನೊಬ್ಬರ ಒಳಿತಿಗಾಗಿ ಬೇಡಬೇಕು. ನೀನು ನೀಡಬೇಕು, ಇನ್ನೊಬ್ಬರ ಒಳಿತಿಗಾಗಿ ನೀಡಬೇಕು. ಕುರುಡ ಕುಂಟರು ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡುವುದಕ್ಕೆ ಯಾರು ಅರ್ಹರು ಅಂತ ಹೇಳ್ತಾರೋ, ಕುರುಡರಿರ್ಬೇಕು, ಕುಂಟರಿರ್ಬೇಕು, ನಿರ್ಗತಿಕರಿರಬೇಕು, ಅನಾಥರಿರಬೇಕು,
ಏನೊಂದು ಶಕ್ತಿ ಸಾಮರ್ಥ್ಯ ಇಲ್ಲದವ್ರು ಇರಬೇಕು, ಇಂಥವರು ಮಾತ್ರ ಬೀಡಬೇಕು. ಧರೆಯೊಳಗೆ ಜೋಳಿಗೆಯ ಏಳಿಗೆ ಈ ಕುರುಡ ಕುಂಟರಿಗೆ ಸರಿ ಒಪ್ಪುದು. ಮತ್ತಿದು ಯಾವುದೂ ಇಲ್ಲದವರು ಕುರುಡ್ರಲ್ಲ, ಕುಂಟ್ರಲ್ಲ, ನಿರ್ಗತಿಕರಲ್ಲ, ಅನಾಥರಲ್ಲ, ಆದರೂ ಇವರು ಬೇಡ್ತಾರ ಅಂತ ಬಂದಿದ್ರು ಅಂದರೆ ಅವರಿಂದ ಅಂಥ ಅನಾಥರಿಗೆ, ನಿರ್ಗತಿಕರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಯಾರು ಬೇಡುತ್ತಿರ್ತಾರೆ ಅಂಥಲ್ಲಿ ನಾವು ಏನೊಂದು ವಿಚಾರ ಮಾಡದೆ ನೀಡಬೇಕು ಅನ್ನೋದನ್ನು ಶಾಸ್ತ್ರ ವಿಧಿಸ್ತದೆ. ನೀಡಿದ ಬಳಿಕ ನಮ್ಮಲ್ಲಿ ಅಹಂಕಾರ ತ್ಯಾಗ ಆಗಬೇಕು. ನೀಡಿದೆನನ್ನುವಂಥ ಭಾವ ಒಳಗೇನಾಗಬಾರ್ದು, ಕಾಡಬಾರ್ದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ. ಮಾಡಿದ್ದು ನೀಡಿದ್ದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನೀಡುವ ಭಾವದಲ್ಲಿ ದಾಸೋಹ ಭಾವ ಇರಬೇಕು. ನೀಡಿ ಆತ ಅದರ ತನ್ನ ಮೇಲಿನ ಅಧಿಕಾರವನ್ನೆಲ್ಲ ಕಳ್ಕೊಂಡು ಬಿಟ್ಟಿರ್ಬೇಕು. ದಾನ ಮಾಡುವಾಗ ನೋಡ್ರಿ, ದಾನ ಮಾಡೋರ್ದು ಹೆಂಗಿರ್ತದೆ ಕೈ ಅಂದರೆ ಯಾವಾಗಲೂ ಮ್ಯಾಲಿರ್ತದೆ. ದಾನ ಪಡೆಯೋರ ಕೈ ಹೆಂಗಿರ್ತದೆ, ಕೆಳಗಿರ್ತದೆ. ದಾನ ನೀಡೋವನೊಳಗೊಂದು ಭಾವ ಇರ್ತದೆ, ಏನು, ನಾನು ದೊಡ್ಡವನು ಅನ್ನುವಂಥ ಭಾವ ಇರ್ತದೆ. ದಾನ ತಗೊಳ್ಳವ ಸಣ್ಣವನು ಅನ್ನುವಂಥ ಭಾವ ಇರ್ತದೆ. ನೀಡುವವನಲ್ಲಿ ಸ್ವಲ್ಪಲ್ಲ ಸ್ವಲ್ಪ ಅಹಂಕಾರ ತುಂಬಿಕೊಂಡೇ ಇರ್ತದೆ. ಯಾಕಂದರೆ ಐತಿ ನನ್ನ ಕಡೆಗೆ ಕೊಡಾಕತ್ತೀನಿ, ಐತಿ ನನ್ನ ಕಡೆಗೆ ಕೊಡಾಕತ್ತೀನಿ ಅಂತ ಎಲ್ಲೋ ಒಂದಿಷ್ಟು ಸೂಕ್ಷ್ಮವಾದ ಅಹಂಕಾರ ದಾನಿಯೊಳಗೆ ತಾನು ಇದ್ದೇ ಇರ್ತದೆ. ಅದಕ್ಕೆ ಸದ್ಗುರುನಾಥ ಎಷ್ಟು ಆತ ಸೂಕ್ಷ್ಮ ಇರ್ತಾನ, ಚಾಣಾಕ್ಷ ಇರ್ತಾನಂದ್ರೆ, ನೀವು ಬೆಳೆದಿದ್ದನ್ನು, ನೀವು ದುಡಿದಿದ್ದನ್ನು, ನೀವು ತಂದದ್ದನ್ನು ದಾಸೋಹ ರೂಪದಲ್ಲಿ ಎಲ್ಲರಿಗೂ ಅಡಿಗೆಯನ್ನು ಮಾಡಿಸಿ, ಯಾರು ದಾಸೋಹ ಮಾಡಿಸ್ಯಾರಲ್ಲ ಅವ್ರನ್ನ ಕರೆಯಾಗಿ ಕಳಿಸ್ತಾರ. ಅವ್ರನ್ನ ಕರೆದು ಅಲ್ಲಿ ಎಲ್ಲರ ಮುಂದೆ ಏನು ಮಾಡಿಸ್ತಾರಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿಸ್ತಾರೆ. ಎದ್ರ ಸಲುವಾಗಿ ಅವರಿಗೆ ನಮಸ್ಕಾರ ಮಾಡಕ್ಕೆ ಯಾಕೆ ಹಚ್ತಾರಂದ್ರೆ, ನಾನು ಕೊಟ್ಟಿದ್ದನ್ನು ಇಷ್ಟು ಮಂದಿ ಎಲ್ಲ ಉಂಡಾರ ಅಂತ ತಿಳ್ಕೋಬೇಡಪ್ಪ, ನೀವು ಉಣ್ಣುವುದರಿಂದ ನನಗೆ ಪುಣ್ಯ ಪ್ರಾಪ್ತಿ ಆಯಿತು ಅಂತ ಅಹಂಕಾರ ನಿರಸನಕ್ಕಾಗಿ ಆತನಿಗೆ ನಮಸ್ಕಾರ ಮಾಡಿಸಿ, ಆತ ದೀರ್ಘದಂಡ ನಮಸ್ಕಾರ ಮಾಡಿದ ಮೇಲೆ ಉಣಬೇಕು ಅಂತ ನಿಯಮ. ದಾನ ಮಾಡಿದವ ನಮಸ್ಕಾರ ಮಾಡಲಿಲ್ಲ ಅಂದರೆ ಅದನ್ನು ಏನು ಮಾಡಬಾರ್ದು, ಸೇವನೆ ಮಾಡಬಾರ್ದು. ಯಾಕೆ, ಆತನಲ್ಲಿ ಅಹಂಕಾರ ಬೆಳೆಯುವುದಕ್ಕೆ ನಾವೇ ಕಾರಣರಾಗ್ತೀವಿ. ನಮ್ಮ ಅಪ್ಪವ್ರು ಹಂಗೆ ಇದ್ರು, ಆರೂಢ ಜ್ಯೋತಿ ಅಪ್ಪವರು, ನಮ್ಮ ಗುರುಗಳೇ ಯಾವಾಗಲೂ ಹೇಳೋರು. ಈ ಕಡೆ ರಾಯಚೂರು ಭಾಗ, ಆಂಧ್ರ ಭಾಗದಿಂದ ಭಕ್ತರು. ಆ ಕಾಲಕ್ಕೆ ಅಕ್ಕಿ ಅಂದ್ರೆ ಭಾಳ ಅಪರೂಪ. ನಿಮಗೆಲ್ಲರಿಗೂ ಗೊತ್ತದ, ನಮ್ಗಿಂತ ಹೆಚ್ಚಾಗಿ ಅನ್ನ ಮಾಡ್ತಾರಂದ್ರೆ ಅವ್ರ ಮನೆ ಭಾಳ ಶ್ರೀಮಂತರ ಮನೆ ಅಂತಾನೆ ಅರ್ಥ ಆಕಿತ್ತು. ಅದು ಅನ್ನ ಯಾವಾಗ ಅಂದ್ರೆ ಹಳ್ಳ್ಯಾಗ ಅಮಾವಾಸ್ಯೆ ಬಿಟ್ಟರೆ ಹುಣಿವಿ, ಅನ್ನ ಮಾಡ್ಯಾರಂದ್ರೆ ಹುಣಿವಾರ ಇರ್ಬೇಕು, ಇವತ್ತಿಲ್ಲ ಅಮಾವಾಸ್ಯರು ಇರ್ಬೇಕಂತ ತಿಳ್ಕೊತಿದ್ರು. ಅಂಥ ಕಾಲದೊಳಗೆ ಅಕ್ಕಿ ಚೀಲ ಹೊತ್ಕೊಂಡು ಶಾಂತಾಶ್ರಮಕ್ಕೆ ಭಕ್ತರು ಬಂದ್ರಂತೆ. ಆರೂಢ ಜ್ಯೋತಿ ಅಪ್ಪವ್ರದ್ದು ಪಾದ ಹೊತ್ಕೋತ ಕೂತಿದ್ರತ್ ನಮ್ಮ ಗುರುಗಳು ಅಭಿನವ್ ಅಪ್ಪವ್ರು. ಪಾದ ಸೇವಾ ಮಾಡ್ಕೋತ ಕೂತ್ಕೊಂಡಿದ್ರು. ಯಾವಾಗ ಅಕ್ಕಿ ಚೀಲ ಹೊತ್ಕೊಂಡು ಬರೋದನ್ನು ನೋಡಿದ್ರು, ಪಾದ ಸೇವಾ ಮಾಡೋದು ಬಿಟ್ಟವ್ರು ಎದ್ದು ಓಡಿ ಹೋದ್ರಂತ ಅವ್ರ ಕಡೆ. ಓಡಿ ಹೋಗಿ ಅಕ್ಕಿ ಚೀಲ ಇಳಿಸ್ಕೊಂಡು ಅವ್ರಿಗೆ ಚಹಾ ಮಾಡಿ, ಅವ್ರಿಗೆ ಚಹಾ ಕುಡಿಸಿ ಮತ್ತು ಬಂದು ಹಗೂರ್ಕ ಪಾದ ಒತ್ಕೋತ ಕೂತ್ರತ್ತ. ಅವಾಗ ದೊಡ್ಡಪ್ಪವ್ರು ಕೇಳಿದ್ರಂತೆ, ಶಿವು ಎಲ್ಲಿ ಹೋಗಿದ್ದಿ ಅಂದ್ರೆ, ಇಲ್ಲ ಜಾ ಅವ್ರು ಅಕ್ಕಿ ತಂದ್ರಲ್ಲ, ಮತ್ತು ಅಕ್ಕಿ ತಂದಾರ, ಅದಕ್ಕೆ ಅವ್ರಿಗೆ ಚಹಾ ಮಾಡಿ ಅವ್ರಿಗೆ ಚಹಾ ಕುಡಿಸಿ ಅವ್ರನ್ನ ಅಲ್ಲಿ ರೂಮ್ನಾಗ ಕೂಡಿಸಿ ಬಂದೀನಿ. ಅವಾಗ ದೊಡ್ಡಪ್ಪವ್ರೊಂದು ಮಾತು ಹೇಳಿದ್ರು, ನೋಡಪ್ಪ ಅವ್ರೇನು ತರ್ತಾರಲ್ಲ ಅವರು ಪುಣ್ಯದ ಸಲುವಾಗಿ ಅವರು ತರ್ತಾರೆ. ತಂದಾರಂಥೇಳಿ ಅವ್ರನ್ನ ಭಾಳ ವರ್ಣನ ಮಾಡಿ, ತಂದಿಲ್ಲ ಅಂಥೇಳಿ ಅವ್ರನ್ನ ಕೆಳಮಟ್ಟದಿಂದ ನೋಡಬಾರ್ದಪ್ಪ. ಇನ್ನು ಮುಂದೆ ಶಾಂತಾಶ್ರಮದಾಗ ರೂಪಾಯಿ ಎಲ್ಲ, 2 ರೂಪಾಯಿ ಎಲ್ಲ, ಕೋಟಿ ರೂಪಾಯಿ ಕೊಟ್ರು ಯಾರ್ದು ಹೆಸರು ಹೇಳಲಾರ್ದಂಗೆ ನೀ ಕಾರ್ಯಕ್ರಮ ಮಾಡ್ಬೇಕಪ್ಪ, ನಿನಗೆ ಭಾಳ ಚಲೋ ಆಕೈತಿ ಅಂತ ಅಪ್ಪವರು ಅಂದ ಆಶೀರ್ವಾದ ಮಾಡಿದ್ರಂತ. ಅವತ್ತಿನಿಂದ ಇವತ್ತಿನವರೆಗೂ ಶಾಂತಾಶ್ರಮದ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾರ್ದು ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲ ಅಂದ್ರೆ ಅಪ್ಪವರು ಅದ್ರ ಸೂಕ್ಷ್ಮತೆ ಏನು ಅಂದರೆ, ತಂದವ ನನ್ನ ಅಹಂಕಾರಿಯನ್ನಾಗಿ ಮಾಡೋರು ನಾವೇ.
ವೇದಿಕೆ ಮೇಲೆ ಕೂತು ಅವ ಪುಣ್ಯದ ಸಲುವಾಗಿ ಅವ ತಂದು ಕೊಟ್ಟಿದ್ದ, ಅದನ್ನ ನಾವು ವರ್ಣನ ಮಾಡಿ ಹೇಳಿ ಎಲ್ಲೋ ಒಬ್ಬ ಕೊಟ್ಟ ಒಂದು ಮರ್ತೀವಿ ಅಂದ್ರೆ, ದಾನ ರೂಪದಿಂದ ತಗೊಂಡದ್ದನ್ನು ಹೇಳುವುದು ಮರ್ತೀವಿ ಅಂದ್ರೆ ದಾನ ಅವನೊಳಗೆ ವಿಷವಾಗಿ ಪರಿವರ್ತನೆ ಆಗಿಬಿಡ್ತದೆ. ಅದಕ್ಕೆ ತಂದವನು ಅವನೇ, ಅದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿದವನು ಅವನೇ, ಎಲ್ಲವೂ ಪರಮಾತ್ಮ ಅಂತ ಯಾರು ತಿಳ್ಕೊಂಡು ಬಿಡ್ತಾರಲ್ಲ ಅವ ನಿಜವಾಗಿ ದಾಸೋಹಿಯಾಗಿ ಪರಿವರ್ತನೆ ಆಗ್ತಾನೆ. ದಾನದಲ್ಲಿ ಉಳಿದ ಸಣ್ಣ ಸೂಕ್ಷ್ಮ ಅಹಂಕಾರವನ್ನ ಸಾಷ್ಟಾಂಗ ನಮಸ್ಕಾರವೆಂಬ ದಾಸೋಹ ಎಲ್ಲವನ್ನು ಅಳಿಸಿ ಹಾಕಿಬಿಡುತ್ತದೆ ಅಂತ ಇತಿಹಾಸದಲ್ಲಿ ನೋಡ್ತೀವಿ. ಅಂಥ ದಾನವನ್ನು ನೀವು ಕೊಟ್ರಿ ಅಂದ್ರೆ ಡಿಪಾಸಿಟ್ ಇದ್ದಂಗೆ ನೋಡ್ರಿ. ಸ್ವರ್ಗಲೋಕಕ್ಕೆ ನಮ್ಮ ಏನು ಗಾಂಧಿ ಮತ್ತೆ ನೋಟ್ ಅದಾವಲ್ಲಿ, ಮೊದಲು ಪಿಂಕ್ ನೋಟ್ ಇದ್ವು, ಎಲ್ಲ ಹೋಗ್ಯಾವ, ಯಾರಿಗೆ ಕಾಣಂಗಿಲ್ಲ. 500 ನೋಟ್ ಏನದಾವಲ್ಲ, ಈ ನೋಟ್ ಅಮೇರಿಕದಾಗ ನಡೀತಾವಂತೀರೇನು? ನಮ್ಮ 500 ನೋಟ್ ಅಮೇರಿಕದಾಗ ನಡೀತಾವಂದ್ರೆ ನಡೆಯಂಗಿಲ್ಲ. ಈ ರೊಕ್ಕ ನಮ್ಮ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದ್ರೆ ಈ ನೋಟ್ ಏನಾಗುದಿಲ್ಲ. ನಾವು ಬದುಕಿದಂಥ ಈ ಜಗತ್ತಿನೊಳಗನ ನಮ್ಮ ಮಗ್ಗಲದ ದೇಶಕ್ಕೆ ಈ ರೊಕ್ಕ ತಗೊಂಡು ಹೋದ್ರೆ ನಡೆಯುವುದಿಲ್ಲ ಅಂದ್ರೆ ಇನ್ನು ಸ್ವರ್ಗ ಅನ್ನುವಂಥ ಒಂದು ಲೋಕದ ಅಲ್ಲಿ ಹೆಂಗೆ ಈ ನೋಟ್ ನಾವು ನಡೆಸೋದು? ಏನು ದುಡಿದ್ರು ಅದನ್ನ ಇಲ್ಲೇ ಬಿಟ್ಟು ಹೋಗುದು ಅಂತ ಶತಸಿದ್ಧ ಆಯ್ತು. ಎಷ್ಟು ರೊಕ್ಕದ ಕಟ್ಟನ್ನ ನಮ್ಮ ಮನೆಯೊಳಗೆ ನೆಟ್ಟು ಒಟ್ಟಿದಂಗೆ ಒಟ್ಟಿವಂದ್ರೂ ಅವು ಯಾವ ಸ್ವರ್ಗಲೋಕದಾಗ ನಡೆಯಂಗಿಲ್ಲ. ನಡೆಯಂಗಿಲ್ಲ ಅಂದ್ರೆ ಮತ್ತೆ ಅವನು ಕೂಡಿಡಕ್ಕೆ ಇಷ್ಟೇ ಯಾಕೆ ಕಷ್ಟಪಡಬೇಕು ಅಂದ್ರೆ ಅವನ್ನ ನಡೆಸಾಕ ಬರ್ತೈತಿ. ಹೆಂಗೆ ನಡೆಸ್ಬೋದು? ಅಮೇರಿಕದೊಳಗೆ ನಮ್ಮ ಗಾಂಧಿ ಮುತ್ಯ ನೋಟು ನಡಿಬೇಕಾಗಿತ್ತು ಅಂದ್ರೆ ಏರ್ಪೋರ್ಟ್ನೊಳಗೆ ಮನಿ ಎಕ್ಸ್ಚೇಂಜ್ ಆಫೀಸ್ ಅಂತ ಇರ್ತದೆ. ಮನಿ ಎಕ್ಸ್ಚೇಂಜ್ ಆಫೀಸ್ ಇರ್ತದೆ, ಅಲ್ಲಿ ಹೋಗ್ಬೇಕು. ನೀವೆಷ್ಟು ರೊಕ್ಕ ತೊಗೊಂಡು ಹೋಗಿರ್ತೀರಲ್ಲ ಆ ರೊಕ್ಕ ಅವ್ರ ಕಡೆ ಕೊಟ್ರಿ ಅಂದ್ರೆ ಅವ್ರು ಏನು ಮಾಡ್ತಾರೆ, ಅದನ್ನು ಡಾಲರ್ ರೂಪದೊಳಗೆ ಕೊಡ್ತಾರೆ. ಅಂದ್ರೆ ಅದು ಅಮೇರಿಕದೊಳಗೆ ನಡೀತು. ನಮ್ಮ ರೊಕ್ಕವನ್ನು ಮನಿ ಎಕ್ಸ್ಚೇಂಜ್ ಆಫೀಸ್ನೊಳಗೆ ಕೊಟ್ಟಾಗ ಆ ಆಫೀಸರು ಡಾಲರ್ ಕೊಟ್ಟಾಗ ಹೆಂಗೆ ಡಾಲರ್ ಅಮೇರಿಕದಾಗ ನಡೀತದಲ್ಲ, ಹಂಗೆ ನಾವು ನೀವು ಈ ಮರ್ತ್ಯ ಲೋಕ ಅನ್ನುವಂಥ ಜಗತ್ತಿಗೆ ಏನು ಬಂದೀವಿ, ಇಲ್ಲಿ ನಾವೆಲ್ಲ ದುಡಿದು 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 ಇಟ್ಕೊಳ್ಳಕತ್ತೀವಿ. ಆದ್ರೆ ಈ ರೊಕ್ಕವನ್ನು ಸ್ವರ್ಗ ಲೋಕದೊಳಗೆ ನಾವು ನಡೆಸಬೇಕಾಗಿತ್ತು ಅಂದ್ರೆ ಅಭಿನವ್ ನಿಜಗುಣಪ್ಪ ಅವರಂತ ಎಕ್ಸ್ಚೇಂಜ್ ಆಫೀಸರ್ ಅದಾರ, ಇವ್ರ ಹತ್ರ ಬಂದು ದಾಸೋಹ ನಡೆಸ್ರಿ ಅಂತ ಡಿಪಾಸಿಟ್ ಮಾಡಿದ್ರಿ ಅಂದ್ರೆ ಆ ಡಿಪಾಸಿಟ್ ಅವರು ತಗೊಂಡು ಪುಣ್ಯದ ರೂಪದೊಳಗೆ ನಿಮಗೆ ಕೊಟ್ಟರು ಅಂದ್ರೆ ಈ ಪುಣ್ಯ ಸ್ವರ್ಗಲೋಕದಲ್ಲಿ ನಡೀತದೆ ಅನ್ನುವಂಥದ್ದು ನೀವೆಲ್ಲರೂ ನೆನಪಿನಿಟ್ಕೊಂಡು, ಇದು ಒಂಥರ ನೀವು ಕೊಟ್ಟದ್ದನ್ನು ನಿಮಗೆ ಮತ್ತೊಂದು ರೂಪದಲ್ಲಿ ನೀಡುವಂತಹ ದೊಡ್ಡ ಕಾರ್ಯ ಅಂದರೆ ಅದು ದಾನ, ಅದು ದಾಸೋಹ. ಆ ಕಾರ್ಯಕ್ಕಾಗಿ ನಮ್ಮ ನಾಡಿನಲ್ಲಿ ಬಹಳ ಬಹಳ ದೊಡ್ಡ ದೊಡ್ಡ ದಾಸೋಹಿಗಳೆಲ್ಲ ನಡೆದು ಹೋಗಿದ್ದಾರೆ. ಗುಬ್ಬಿ ತೋಟದಪ್ಪನವರು ಅಂತಿದ್ರು. ಅವರಂತಹ ದಾಸೋಹವನ್ನು ಬಹುತರವಾಗಿ ಕರ್ನಾಟಕದಲ್ಲಿ ಯಾರೂ ನಡೆಸಿಲ್ಲ. ಬಹಳ ದೊಡ್ಡ ಶ್ರೀಮಂತ ಗುಬ್ಬಿ ತೋಟದಪ್ಪನ ಛತ್ರ ಅಂತಲೇ ಇವತ್ತಿಗೂ ಪ್ರಸಿದ್ಧ ಅದ. ಅವರು ನಡೆಸಿದಂಥ ದಾಸೋಹದಲ್ಲಿ ಇಬ್ಬರು, ಆ ದಾಸೋಹದಲ್ಲಿ ಅಂದರೆ ವಿದ್ಯಾರ್ಥಿಗಳ ಸಲುವಾಗಿ ದಾಸೋಹ, ಶಾಲೆ ಕಲಿತೀನಿ ಅನ್ನೋರ ಸಲುವಾಗಿ ದಾಸೋಹ ಮಾಡ್ತಿದ್ರು. ಅವರ ದಾಸೋಹದ ನಿಲಯದಿಂದ ಇಬ್ಬರು ವಿದ್ಯಾರ್ಥಿಗಳು, ಅವರಿಬ್ಬರು ಕರ್ನಾಟಕದ ರತ್ನ, ಒಂದು ಎಸ್ ನಿಜಲಿಂಗಪ್ಪನವರು, ಮತ್ತೊಂದು ನಡೆದಾಡುವ ದೇವರೆಂದು ಖ್ಯಾತಿ ಪಡೆದಂಥ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು. ಅವರು ತೋಟದಪ್ಪನ ಛತ್ರದಲ್ಲಿ ಬೆಳೆದಿರುವಂಥ ದಾಸೋಹದ ವಿದ್ಯಾರ್ಥಿಗಳು ಅನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೋಬೇಕಂತ ದಾಸೋಹವನ್ನು ಬಹಳಷ್ಟು ಮಠಗಳು ಈ ನಾಡಿನಲ್ಲಿ ನಡೆಸ್ತಾ ಬಂದವ. ಆ ಮಠಗಳ ಹಿಂದಿದ್ದಂಥ ಶಕ್ತಿ ಯಾರು ಅಂದರೆ ಇಂಥ ದಾನಿಗಳು. ದಾನಿಗಳು ಬಹಳ ದೊಡ್ಡ ಶಕ್ತಿ. ಸೊಲಾಪುರ ಭಾಗದಲ್ಲಿ ವಾರದ ಬಲ್ಲಪ್ಪನವರು ಅಂತಿದ್ರು. ಮಧ್ಯ ಕರ್ನಾಟಕದಲ್ಲಿ ಸರ್ ಸಿರಸಂಗಿ ಲಿಂಗರಾಜ ದೇಸಾಯಿರು ಅಂತಿದ್ರು. ಇವರೆಲ್ಲ ಆ ಕಾಲದಲ್ಲಿ ಬರೀ ಕರ್ಣನ ದಾನದ ಬಗ್ಗೆ ನಾವು ಕೇಳ್ತೀವಿ, ಅದು ಮಹಾಭಾರತದ ಕಾಲದಲ್ಲಿ ಆಯಿತು. ಆದರೆ ಆಧುನಿಕ ಭಾರತದ ಕಾಲದಲ್ಲೂ ಇಂಥ ಅನೇಕ ದಾನಿಗಳು. ನಮ್ಮ ಬಿಜಾಪುರಕ್ಕೆ ಬಂದರೆ ಬಂಗಾರಮ್ಮ ಸಜ್ಜನ್ ಎಂಥ ಹೆಣ್ಮಗಳು ಅಂದರೆ ತನ್ನ ಪಾಲಿಗೆ ಇದ್ದಂಥ 74 ಎಕರೆ ಹೊಲ
1 ಎಕರೆ ಅಲ್ಲ 2 ಎಕರೆ ಅಲ್ಲ, 74 ಎಕರೆ ಭೂಮಿಯನ್ನ ಒಬ್ಬ ಸ್ವಾಮಿಗಳು ಹಿಂಗೆ ಪ್ರವಚನ ಮಾಡ್ತಿದ್ರು. ನೋಡವ, ಗಂಡನನ್ನ ಕಳ್ಕೊಂಡು ಬಿಟ್ಟು ಏನೂ ಇಲ್ಲ, ಇಂಥ ಹೊಲ ಐತಿ, ಸುಮ್ಮನೆ ಇಟ್ಟುಕೊಂಡು 1-2 ಮಕ್ಕಳಿಗೆ ತಾಯಿಯಾಗಿ ಬದುಕುವುದಕ್ಕಿಂತಲೂ ವಿಚಾರ ಮಾಡಿ ದಾಸೋಹ, ಅಕ್ಷರ ದಾಸೋಹಕ್ಕಾಗಿ ನಿನ್ನ ಭೂಮಿಯನ್ನು ಕೊಟ್ಟು ಬಿಡು, ನೀನು ಮಹಾ ತಾಯಿ ಆಗ್ತಿ ಅಂತ ಬೇಳೂರಪ್ಪ ಅವರು ಒಂದು ಮಾತು ಹೇಳುವುದಷ್ಟೇ ತಡ. ಬಂತ್ರಾಳ ಶಿವಯೋಗಿಗಳು ಒಂದು ಮಾತು ಹೇಳುವುದಷ್ಟೇ ತಡ. ಆ ತಾಯಿಯ ಹೃದಯ ಎಷ್ಟು ದೊಡ್ಡದು ಅಂದರೆ, ಯಪ್ಪ ನೀ ಹೇಳೋ ಮಾತು ಖರೆ ಅದ, ನಾನು 1-2 ಮಕ್ಕಳಿಗೆ ತಾಯಿ ಆಗುವುದಕ್ಕಿಂತಲೂ ಯಾವ್ಯಾವ ಬಡ ಮಕ್ಕಳು ಶಾಲೆ ಒಳಗೆ ಕಲಿತಾವ ಆ ಎಲ್ಲ ಮಕ್ಕಳಿಗೆ ನಾನು ತಾಯಿ ಆಗ್ತೀನಿ ಅಂತ ತನ್ನ ಪಾಲಿನ 74 ಎಕರೆ ಭೂಮಿಯನ್ನು ಆಕೆ ದಾನವಾಗಿ ನೀಡಿದ್ಲು ಅಂತ ಬಿಜಾಪುರದಲ್ಲಿ BLD ಸಂಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇದಕ್ಕೆ ಕಾರಣ ಹೇಳೋದೇನು ಅಂದರೆ, ಬರೀ ಸಣ್ಣ ಪುಟ್ಟ ದಾಸೋಹಗಳಂತಲ್ಲ, ಈ ನೆಲಕ್ಕೆ ಒಂದು ಶಕ್ತಿ ಬಂದದ್ದು ಲ್ಯಾಂಡ್ ಲಾರ್ಡ್ಗಳಿಂದಲ್ಲ, ಇಲ್ಲಿರುವಂಥ ದೇಶಗತಿಗಳಿಂದಲ್ಲ, ದಾನಿಗಳಿಂದ ಈ ಕನ್ನಡದ ನೆಲಕ್ಕೆ ಪುಣ್ಯದ ಕಳೆ ಬಂದಿದೆ ಅಂತ ದಾನ ರೂಪದಲ್ಲಿ ತಾವೆಲ್ಲರೂ ಎಷ್ಟು ಸಾಧ್ಯದಷ್ಟು ಪರಮಾತ್ಮ ನಮಗೆ ಹೆಚ್ಚಿಗೆ ಕೊಟ್ಟಾನ. ನಮಗೆ ಉಡುವುದಕ್ಕೆ ಬಳಸುವುದಕ್ಕಿಂತಲೂ ಹೆಚ್ಚಿಗೆ ನಮಗೆ ಕೊಟ್ಟಾನ ಅಂದ್ರೆ ನಾವು ಮಾಡಿದ ಪುಣ್ಯದ ಫಲವಾಗಿ ಅವ ಕೊಟ್ಟಾನ. ಮತ್ತು ನೀವು ಅವನಿಗೆ ಕೊಟ್ರಿ ಅಂದ್ರೆ ಎಲ್ಲಿ ಹೋಗೋದಿಲ್ಲ, ಅದು ಕೊಟ್ಟದ್ದು ತನಗೆ. ಮನ್ಯಾಗ ನೀವು ಸುಮ್ಮನೆ ರೊಟ್ಟಿ ಮಾಡಾಕತ್ತೀರಿ ಅಂತ ತಿಳ್ಕೋರಿ. ನಿಮ್ದ ಮಗ ಅದು ಯಾವಾಗಲೂ ಏನು ಮಾಡ್ತೀರಿ, ಕೆಳಗೆ ಕೂತು ಮೊದಲಿನ ಹೆಣ್ಮಕ್ಳು ರೊಟ್ಟಿ ಮಾಡ್ತಿದ್ರು, ಕೊಣಮಿಗೆ ಒಳಗೆ ಹಾಕೊಂಡು ರೊಟ್ಟಿ ಮಾಡ್ತಿದ್ರು, ಹುಡುಗರು ಬಂದೆಲ್ಲ ಕೊಳ್ಳಿಗೆ ಬೀಳ್ತಿದ್ರು. ಈಗೆಲ್ಲ ಇವ್ರು ರೊಟ್ಟಿ ಮಾಡೋದಿಲ್ಲ, ಎಲ್ಲರೂ ಲಟ್ಟಿಸವ್ರ ಹುಟ್ಕೊಂಡ್ಬಿಟ್ಟಾರಿ. ಲಟ್ಟಿಸ್ತಾರನಾರ ಹುಡುಗರು ಬಂದು ಕೊಳ್ಳಿಗೆ ಬೀಳುವುದಿಲ್ಲ. ಯಾಕೆ ಬೀಳುದಿಲ್ಲ? ಎಲ್ಲ ಎದ್ದು ನಿಂತಿರ್ತಾರೆ ಇವರು. ಅವು ಈಟಿರ್ತಾವ, ಅಲ್ಲೇ ಮೊಣಕಾಲು ಸುತ್ತ ಹೊಡಿತಿರ್ತಾವೆ. ಕೆಳಗೆ ಕುಂತು ರೊಟ್ಟಿ ಬಡಿಯುವಾಗ ತಾಯಿಗೆ ಅದು ನೆನಪು ಬರ್ತದೆ. ನಿಮಗೆ ಗೊತ್ತಾಕ, ತಾಯಿ ಕೆಳಗೆ ಕುಂತು ರೊಟ್ಟಿ ಬಡಿಯುವಾಗ ಅಂಗಳದೊಳಗೆ ಅಲ್ಲಿ ಇಲ್ಲಿ ಓಡಾಡ್ತಿದ್ದು ಹುಡುಗರು ರೊಟ್ಟಿ ಶಬ್ದ ಕೇಳಿದ್ವು ಅಂದ್ರೆ ಓಡಿ ಎಲ್ಲಿಗೆ ಬರ್ತಿದ್ವು ಅಂದ್ರೆ ಅವನ ಹತ್ರಕ್ಕೆ ಬರ್ತಿದ್ವು, ಅವು ಕೊಳ್ಳಿಗೆ ಬಂದು ಬೀಳ್ತಿದ್ವು. ಅವಾಗ ತಾಯಿ ಏನು ಮಾಡ್ತಿದ್ವು, ಮೊದಲು ಬಡದಂಥ ಬಿಸಿ ರೊಟ್ಟಿನ, ಅದಕ್ಕೆ ಏನೇನು ಪಲ್ಯ ತಯಾರಾಗಿರ್ತಿದ್ದಿಲ್ಲ, ರೊಟ್ಟಿ ಅಷ್ಟೇ ಆಗಿರ್ತಿತ್ತು. ಆ ರೊಟ್ಟಿಗೆ ಒಂದಿಷ್ಟು ಬೆಣ್ಣೆ ಹಚ್ಚಿ ಮ್ಯಾಲೊಂದಿಷ್ಟು ಉಪ್ಪು ಉದುರಿಸಿ ಹಿಂಗೆ ಆ ರೊಟ್ಟಿ ಸುಳ್ಳಿ ಸುತ್ತಿ ಅವನ ಕೈಯಾಗ ಕೊಟ್ಲು ಅಂದ ತಕ್ಷಣ ತಾಯಿಗೆ ಎಷ್ಟು ಆನಂದ ಆಕ್ಕಿರ್ತದೆ. ಹಂಗೆ ಕೊಟ್ಟಾಗ ಅದ ರೊಟ್ಟಿ ತಾನ ಗಬಗಬ ತಿನ್ನೋದು ಬದ್ಲಿ ಅದರಾಗಿಂದ ಒಂದಿಷ್ಟು ತಾಯಿ ಬಾಯಿ ಒಳಗೆ ಇಟ್ಟಾಗ ತಾಯಿ ಎಷ್ಟು ಕಡ್ಕೊಂತಾಳ್ರಿ ಅದ್ರಾಗ. ದೊಡ್ಡ ಬಾಯಿ ಮಾಡಿ ಉಟ್ಟು ರೊಟ್ಟಿ ನುಂಗ್ತಾಳನ್ರಿ ಇಲ್ಲ, ರೊಟ್ಟಿ ತಾನ ಕೊಟ್ಟಿದ್ದಿದ್ರು ಒಂದು ಸ್ವಲ್ಪ ಮಗನ ಪ್ರೀತಿಗಾಗಿ ಸ್ವಲ್ಪ ಆಕೆ ಸ್ವೀಕಾರ ಮಾಡಿ ಉಳಿದದ್ದನ್ನೆಲ್ಲ ಮಗನಿಗೆ ಹೆಂಗೆ ಕೊಡ್ತಾಳೋ ಹಂಗೆ ಪರಮಾತ್ಮ ನಿಮಗೆ ಕೊಟ್ಟಿರುವಂಥ ಶ್ರೀಮಂತಿಕೆ ಅನ್ನುವಂಥ ರೊಟ್ಟಿ ಒಳಗೆ ಒಂದಿಷ್ಟು ನೀವು ಪರಮಾತ್ಮನ ಸಲುವಾಗಿ ಕೊಡುವ ಪ್ರಯತ್ನ ಮಾಡಿದ್ರಿ ಅಂದ್ರೆ ಅವ ಭಾಳ ತಗೊಳಂಗಿಲ್ಲ, ಸ್ವಲ್ಪ ಸ್ವೀಕಾರ ಮಾಡಿ ಉಳಿದದ್ದೆಲ್ಲವೂ ನನ್ನ ಭಕ್ತರಿಗೆ ಇರಲಿ ಅಂತ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಕೊಡುವ ಸಮಯ ಬಂದಾಗ ಯಾರೂ ಅದನ್ನು ಕಳ್ಕೊಳ್ಬಾರ್ದು. ಕೊಡುವುದು ಬಹಳ ದೊಡ್ಡದು. ಅದು ಎಲ್ಲಿ, ಯಾವಾಗ, ಏನು, ಎಷ್ಟು ಅನ್ನೋದು ಬಹಳ ಮಹತ್ವದ. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯವರೆ ಅಂತ ಸರ್ವಜ್ಞ ಅಂತ. ಈಗೇನು ಕಾರ್ಯಕ್ರಮ ನಡೆದದ, ಇದಕ್ಕೆ ಎಷ್ಟು ಬೇಕು ಅಷ್ಟು ವಿವೇಚನೆ ನಮಗೆ ಇರಬೇಕು. ಎಷ್ಟು ಕೊಡಬೇಕು? ಪಣತೆಯಾಗಿಂದ ಎಣ್ಣೆ ಖಾಲಿ ಆಗೈತೆ ಅಂದ್ರೆ ಏನು ಮಾಡ್ಬೇಕು? ಚಮಚದಿಂದ ಹಾಕ್ಬೇಕು, ಕೊಡ ತೊಗೊಂಬಂದು ಸುರ್ಬೇಕ್ರಿ. ಪಣತೆಯಾಗಿಂದ ಎಣ್ಣೆ ಖಾಲಿ ಆಗೈತಂದ್ರೆ ಚಮಚದಿಂದ ಹಾಕಬೇಕು. ಅಡುಗೆ ಮಾಡಕ್ಕನ ಎಣ್ಣೆ ಬೇಕಾಗಿತ್ತಂದಾಗ ಆವಾಗ ಚಮಚದಿಂದ ಹಾಕಬಾರ್ದು. ಅವಾಗ ಏನು ಮಾಡ್ಬೇಕ್ರಿ? ಡಬ್ಬಿ ಎಣ್ಣೆ ಹೆಂಗೆ ತರ್ತಾರಲ್ಲ ಹಂಗೆ ಹೆಂಗೆ ಏನೇನು ಕಾರ್ಯಕ್ರಮ ನಡೆದದ, ಹೆಂಗೆ ನಡೆದದ ಅದಕ್ಕೆ ಅನುವಾಗುವಂತೆ ನಾವು ದಾನ ರೂಪವನ್ನು ಅಳವಡಿಸಿಕೊಳ್ಳಬೇಕು ಅಂತ ಎಲ್ಲ ಯೋಗಿಗಳು ದಾನವನ್ನು ಪಡೆದು ಆ ದಾನದಿಂದ ನಾವೆಲ್ಲರೂ ದಾಸೋಹಿಗಳು ಅನ್ನುವಂಥ ಅಮೃತ ಪಟ್ಟವನ್ನು ಕರುಣಿಸ್ತಾರೆ ಅಂತ ದಾಸೋಹ ನಿರಂತರವಾಗಿ ನಡೆಯಲಿ. ಈ ದಿವಸ ನನಗೆ ಬಹಳ ಆನಂದ ತಂದಿದ್ದು ಅಂದರೆ ನಮ್ಮ ಬಾಗಲಕೋಟೆಯ ಪರಮರಾಮಾರೂಢ ಪೂಜ್ಯರು ಬಹುತರವಾಗಿ 3 ವರ್ಷಗಳಿಂದ ಅವರು ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿದ್ದಿಲ್ಲ. ನಾನು ಅವಾಗ ಹೋಗ್ತಾನೆ ಇರ್ತೀನಿ, 2 ತಿಂಗಳ 3 ತಿಂಗಳಿಗೊಮ್ಮೆ ಬಾಗಲಕೋಟೆಗೆ. ಯಾಕೆ ದಾರಿ ಒಳಗನ್ನು ಬಿಜಾಪುರದಿಂದ ಹುಬ್ಬಳ್ಳಿಗೆ ಹೋಗುವಾಗ ಅವರ ದರ್ಶನಕ್ಕಾಗಿ ಹೋಗ್ತಾನೆ ಇರ್ತೀನಿ. ನಮ್ಮ ಗುರುಗಳನ್ನು ನಾನು ನೋಡಿದ್ದೆ. ಕೊನೆಯದಾಗಿ ಗುರುಗಳು ವಿಶ್ರಾಂತಿ ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಿದ್ದು ಮಠ ಅಂದರೆ ಅದು ಬಾಗಲಕೋಟೆಯ ರಾಮಾರೂಢ ಮಠ. ಅಲ್ಲೇ ಹೊರಗೆ ಕಟ್ಟಿ ಮೇಲೇ ಅಪ್ಪ ಅವ್ರು ಕೂತ್ಕೊಂಡು ಅಲ್ಲೇ ಪ್ರಸಾದ ಮಾಡಿ ಅಲ್ಲೇ ಒಂದಿಷ್ಟು ವಿಶ್ರಾಂತಿ ಮಾಡಿ, ಅಷ್ಟು ಪ್ರೀತಿ ಪರಮರಾಮಾರೂಢರ ಮೇಲೆ. ಹೆಂಗೆ ನಮ್ಮ ಗುರುಗಳ ಒಂದು ದೇಹ ಪ್ರಕೃತಿಗೆ ಅಂದರೆ ಸಾಮಾನ್ಯವಾದ ಜನತೆಗೆ
ಅದು ವಿಲಕ್ಷಣ ರೂಪದಲ್ಲಿ ಕಾಣ್ತಿತ್ತು. ಹಾಗೆ ಅವರಿಗೂ ಅಂತಹ ಶರೀರದ ಸಹಿಸಲ ಸಾಧ್ಯವಾದ ನೋವು ಶರೀರದಲ್ಲಿ ತುಂಬಿದ್ದರೂ ಅವರಿಗೆ ನೀರ್ಮಾನವಿಗೆ ಬರಬೇಕು, ಎಲ್ಲ ಭಕ್ತರನ್ನು ನೋಡಬೇಕು, ಅವರಿಗೆ 4-6 ಉಪದೇಶಗಳನ್ನು ನೀಡಬೇಕು. ಅವರು ಬರೋದ್ರಿಂದ ಉಪದೇಶ ಮಾಡಬೇಕು, ಮೈಕಿನೊಳಗೆ ಪ್ರವಚನ ಮಾಡಬೇಕು ಅಂತ ಅವ್ರು ಬಂದಿಲ್ಲ. ನಿಮ್ಮೆಲ್ಲರಿಗೂ ಅವರು ನೀಡುವ ಸಂದೇಶ ಏನು ಅಂದ್ರೆ, ಶರೀರ ಪ್ರಾರಬ್ಧ ವಶದಿಂದ ತಾನೆಲ್ಲ ರೋಗ ರುಜಿನಗಳನ್ನು ಅನುಭವಿಸ್ತದೆ, ಆದರೆ ನಾನು ಶರೀರ ಅಲ್ಲ ಅನ್ನುವುದನ್ನು ನೀವೆಲ್ಲರೂ ತಿಳಿದು ಬದುಕಬೇಕು ಅನ್ನುವುದನ್ನು ತೋರಿಸುವುದಕ್ಕಾಗಿ ಅವ್ರು ಬರ್ತಾರೆ. ಇಲ್ಲಾಂದ್ರೆ ನಮಗೆ ಬರೀ ಒಂದು ನೆಗಡಿ ಆದ್ರೆ ಮನೆಯಿಂದ ಹೊರಗೆ ಬರೋದಿಲ್ಲ. ಬರೀ ಒಂದು ತಲೆ ಹೊಡೆಯಕತ್ತೈತಿ ಅಂದ್ರೆ, ತಲೆನೋವು ಐತಿ ಅಂದ್ರೆ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. 300 ಕಿಲೋಮೀಟರ್ ಅವರು ಹೊರಗೆ ಬಂದಾರಂದ್ರೆ ಅದು ಕಾರಣ ಏನು? ಭಕ್ತರಿಗೆ ಇದರಿಂದ ತಿಳಿಬೇಕು. ಶರೀರಕ್ಕೆ ಬರ್ತಾವ, ಆದರೆ ಶರೀರ ನಾನಲ್ಲ ಅಂತ ನೀವು ತಿಳಿದು ಹಾಗೇ ವೇದಾಂತ ಬರೀ ಹೇಳುವುದಕ್ಕಲ್ಲಪ್ಪ, ವೇದಾಂತದಂತೆ ಬದುಕಬೇಕು ಅನ್ನುವುದನ್ನು ತಿಳಿಸುವುದಕ್ಕಾಗಿ ಅವರು ಆಗಮಿಸಿದ್ದಾರೆ. ಅಂತಹ ಪೂಜ್ಯರ ಆಗಮನ ಸಹಜವಾಗಿ ಆನಂದ ತಂದದೆ. ಅವರ ಮಾತುಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಶರೀರ ಅದು ವಿಕಾರದ, ಶರೀರ ಅದು ಕರಗ್ತದ, ಸೊರಗ್ತದ, ಏನೇನೋ ಆಗ್ತದೆ. ಆದರೆ ವಾಣಿಯಲ್ಲಿರುವಂತಹ ದಿವ್ಯ ಶಕ್ತಿ, ಅದೇ ಸ್ಮೃತಿ, ಅದೇ ಗುರುಭಕ್ತಿ. ಎಷ್ಟು ಅವರಿಗೆ ಗುರುಭಕ್ತಿ. ನನ್ನ ಜೀವನದಲ್ಲಿ ನಾನು ಇಷ್ಟೇ ಸಣ್ಣವಿದ್ದರೂ ಎರಡೂ ನೋಡಿ, ಗುರು ನಿಷ್ಠೆ ಉಳ್ಳಂಥ ಯೋಗಿಗಳನ್ನು ನೋಡಿದ್ದೀನಿ, ಅದಕ್ಕೆ ತದ್ವಿರುದ್ಧವಾಗಿರುವಂಥವರನ್ನು ನೋಡಿದ್ದೇನೆ. ಎರಡನ್ನೂ ಆನಂದದಿಂದ ಅವ್ರನ್ನ ನೋಡಿಬಿಟ್ರೆ ಗುರುಭಕ್ತಿ, ಗುರುಶ್ರದ್ಧಾ, ಗುರುನಿಷ್ಠ ಹೆಂಗಿರಬೇಕು ಅಂದರೆ ರಾಮಾರೂಢಜ್ಜರ ನೋಡಿನೇ ಕಲಿಬೇಕು ಅನ್ನುವಷ್ಟು ಗುರುಭಕ್ತಿ ಸಂಪನ್ನರಾಗಿದ್ದಾರೆ. ಅಂತಹ ಪೂಜ್ಯರ ಆಗಮನ, ಆಶೀರ್ವಚನ ನಿಮ್ಮೆಲ್ಲರಿಗೂ ವಸಂತವನ್ನು ತಂದಿದೆ ಅಂಥೇಳಿ ತಮ್ಮೆಲ್ಲರಲ್ಲಿ ವಂದಿಸಿ ಚಿಂತನಕ್ಕೆ ವಿರಮಿಸ್ತೇನೆ. ಹಲೋ. ಸುಂದರವಾದ ದೃಷ್ಟಾಂತಗಳ ಮೂಲಕ ದಾನದ ಮಹತ್ವವನ್ನು ತಿಳಿಸಿರುವಂಥ ಪೂಜ್ಯರಿಗೆ ಅನಂತ ಕೋಟಿ ಭಕ್ತಿಯ ಶರಣುಗಳನ್ನು ಸಮರ್ಪಿಸುತ್ತಾ, ಇನ್ನು ಮುಂದೆ ಗೌರವ ಸನ್ಮಾನ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಗಳು, ಶ್ರೀ ಶಿವರಾಮ ಅವಧೂತ ಆಶ್ರಮ ಹೇಮಕೂಟ ಹಂಪಿ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಗೌರವ ಸಮರ್ಪಣೆ. ಅದೇ ರೀತಿ ಶ್ರೀ ಅಂಕನಗೌಡ ಸೆಕ್ರೆಟರಿ ಅವರು RTPS ಯೂನಿಯನ್ ಶಕ್ತಿನಗರ ಅವರು ವೇದಿಕೆಗೆ ಆಗಮಿಸಬೇಕು. ಈಗ ಶ್ರೀಮತಿ ಮೀನಾಕ್ಷಿ ಸದಾನಂದ ಚಾಕ್ಬಾಯಿ ಅವರಿಂದ ಒಂದು ಪದ ಪ್ರಸ್ತುತಿ, ತದನಂತರ ಮಹಾಮಂಗಲ ಶ್ರೀ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಶಿವಪುತ್ರ ಪಾಣಿ ಕೆಮ್ಲಾಪುರ ಅವರು ಮಂಗಲಕ್ಕಾಗಿ ವೇದಿಕೆ ಕಡೆಗೆ ಆಗಮಿಸಬೇಕು. ಇನ್ನು ಮುಂದೆ ಶ್ರೀ ಅಂಕನಗೌಡ ಅವರು, ಶ್ರೀಯುತರು RTPS ಯೂನಿಯನ್ ಶಕ್ತಿನಗರದ ಸೆಕ್ರೆಟರಿ ಅವರು, ಅವರಿಗೆ ಶ್ರೀಮಠದ ಪರವಾಗಿ ಗೌರವ ಸನ್ಮಾನ. ಈಗ ಪದ ಪ್ರಸ್ತುತಿ ಶ್ರೀಮತಿ ಮೀನಾಕ್ಷಿ ಸದಾನಂದ ಚಾಕ್ಬಾವಿ ಸಹೋದರಿಯರು. ನಿಂದೆ ನಿನಗ ತಿಳದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ನಡೆದಿಲ್ಲ. ನಿಂದೆ ನಿನಗ ತಿಳದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ನಿಂದೆ ನಿನಗ ತಿಳದಿಲ್ಲ, ಪರ ನಿಂದೆ ಮಾತ್ರ ಬಿಡಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಮನೆತನದ ಘನತೆ ನಿನಗಿಲ್ಲ, ಮಮತೆಯಲ್ಲಿ ನೀ ಬಾಳಲಿಲ್ಲ. ಯಾರಳಲು ನೀ ಕೇಳಲಿಲ್ಲ, ಯಾರಳಲು ನೀ ಕೇಳ
ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೆ ನಿನಗ ತಿಳಿಲಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಗೂಡಲಿಲ್ಲ ಹೆತ್ತವರ ನೀ ನೋಡಲಿಲ್ಲ ಉತ್ತಮರ ಜೊತೆ ಗೂಡಲಿಲ್ಲ ಮಿತವಾಗಿ ಮಾತಾಡಲಿಲ್ಲ ಮಿತವಾಗಿ ಮಾತಾಡಲಿಲ್ಲ ಮತಿಗೆಟ್ಟು ನೀ ಹೊಂಟಿಯಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ 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 ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತ ನಾಡಿ ಸತ್ಸಂಗದಲ್ಲಿ ನೀ ಕೂಡಿ ಭಜಿಸಿಲ್ಲ ಭಗವಂತ ನಾಡಿ ಮನಿದುಂಡು ಮಂದಿದೆ ಮಾತಾಡಿ ಮನಿದುಂಡು ಮಂದಿದೆ ಮಾತಾಡಿ ಮಂದ್ಯಾಗ ಬ್ಯಾಡಾದ ಕೋಡಿ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ 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 ಕಂಡದ್ದು ಬಯಸಿ ಭ್ರಮಿಗೇಡಿ ಕಂಡಂಗ ಕುಣಿದೆಲ್ಲೋ ಕೋಡಿ ಕಂಡದ್ದು ಬಯಸಿ ಭ್ರಮಿಗೇಡಿ ಕಂಡಂಗ ಕುಣಿದೆಲ್ಲೋ ಕೋಡಿ ಬಂದಾನ ನಿನಗಯಮ ಬೇಡಿ ಬಂದಾನ ನಿನಗಯಮ ಬೇಡಿ ತಡೆಯವರು ಯಾರಿಲ್ಲ ನೋಡಿ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ ಸದ್ಗುರುವಿನಡೆಗೆ ಬರಲಿಲ್ಲ ಸದ್ವಿಚಾರ ನೀ ಕೇಳಲಿಲ್ಲ ಸದ್ಗುರುವಿನಡೆಗೆ ಬರಲಿಲ್ಲ ಸದ್ವಿಚಾರ ನೀ ಕೇಳಲಿಲ್ಲ ಸದ್ಗತಿಯ ನೀ ಹೊಂದಲಿಲ್ಲ ಸದ್ಗತಿಯ ನೀ ಹೊಂದಲಿಲ್ಲ ಶಿವರುದ್ರ ಹೇಳಿದು ಸುಳ್ಳಲ್ಲ ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ 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 ನಿಂದೆ ನಿನಗ ತಿಳಿದಿಲ್ಲ ಪರನಿಂದೆ ಮಾತ್ರ ಬಿಡಲಿಲ್ಲ. ಧನ್ಯವಾದಗಳು. ಅವರೊಂದು